ಮುಖಾಮುಖಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪೂರ್ವೋತ್ತರ ಭಾರತದ ಹೆಬ್ಬಾಗಿಲು ಅಸ್ಸಾಂನಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ದಿನೇ ದಿನೇ ರಂಗೇರ್ತಾ ಇದೆ. 126 ಸದಸ್ಯ ಬಲದ ವಿಧಾನಸಭೆಗೆ ಏಪ್ರಿಲ್ 9ಕ್ಕೆ ನಡೆಯಲಿರುವಂತಹ ಈ ಮಹತ್ವದ ರಾಜಕೀಯ ಕದನ ಕೇವಲ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಹಣಾಹಣಿಯಾಗಿ ಉಳಿದಿಲ್ಲ, ಬದಲಾಗಿ ಇದೊಂದು ತತ್ವ ಸಿದ್ಧಾಂತ ಹಾಗೂ ರಾಜಕೀಯ ನಿಷ್ಠೆಯ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ಚುನಾವಣಾ ಕಣದಲ್ಲಿನ ಅಧಿರಥ ಮಹಾರಥರ ಭವಿಷ್ಯವನ್ನು ನಿರ್ಧರಿಸುವಂತಹ ರಾಜ್ಯದ ಜನತೆ ಸಜ್ಜಾಗ್ತಿದ್ದಾರೆ. ಸೊ ಇಂದು ಅಸ್ಸಾಂನಲ್ಲಿ ನಡೀತಾ ಇರುವಂತಹ ಚುನಾವಣೆ ಕೇವಲ ಅದೊಂದು ಚುನಾವಣೆಯಲ್ಲ, ಅದು ಪ್ರಜಾಪ್ರಭುತ್ವದ ಮೇಲಿನ ಪರೀಕ್ಷೆ ಕೂಡ ಹೌದು. ಇದೇ ಇವತ್ತಿನ ಹಾಟ್ ಟಾಪಿಕ್, ಇದೇ ನಮ್ಮ ಇಂದಿನ ಡಿಬೇಟ್. ಇವತ್ತಿನ ಈ ಡಿಬೇಟಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಸುನಿಲ್ ಶಿರ್ಸಂಗಿ ಸರ್ ಇದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ ಸರ್. ಈಗಾಗಲೇ ನೀವು ಅಸ್ಸಾಮಲ್ಲಿ ಇದ್ದೀರಾ, ಅಸ್ಸಾಂನ ಆಗು ಹೋಗುಗಳ ಬಗ್ಗೆಯೂ ಸಹ ನೋಡಿರ್ತೀರಾ. ಏಪ್ರಿಲ್ 9ಕ್ಕೆ ಅಸ್ಸಾಂನಲ್ಲಿ ಚುನಾವಣೆ ನಡೀತಾ ಇದೆ, ಆ ಬಿಸಿ ಹೇಗಿದೆ ಸರ್? ಮುಖ್ಯವಾಗಿ ನಾನು ಅಸ್ಸಾಮಲ್ಲಿ ಈಗಾಗಲೇ ಒಂದು ವಾರದಿಂದ ಇದ್ದೀನಿ. ಗುವಾಹತಿ, ತೇಜ್ಪುರ್, ದಿಬ್ರುಗಢ, ತಿನ್ಸುಕಿಯಾ ಡಿಸ್ಟ್ರಿಕ್ಟ್ಗಳಲ್ಲಿ ಸಂಚಾರ ಮಾಡಿದ್ದೀನಿ. ಒಂದು ರೀತಿ ನೋಡಿದ್ರೆ ಅಸ್ಸಾಂನ ಚುನಾವಣೆ ಕಾವು ಏರ್ತಾ ಇದೆ, ಬಟ್ ಮಳೆ ಬರ್ತಾ ಇರೋದ್ರಿಂದ, ವರುಣ ತಂಪೆರಗ್ತಾ ಇರೋದ್ರಿಂದ ಆ ಕಾವು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಮಳೆ ಬರ್ತಾ ಇದೆ. ಟೀ ಪ್ಲಾಂಟೇಶನ್ ಅಲ್ಲಿ ಟೀ ಹೊಸ ಚಿಗುರು ಕಂಡು ಬರ್ತಾ ಇದೆ. ಹೀಗಾಗಿ ರೈತರು ತಮ್ಮ ಜೀವನದಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ಚುನಾವಣೆನೂ ತುಂಬಾ ಮಹತ್ವದಾಗಿದೆ. ಯಾಕಂದ್ರೆ ಕಳೆದ 2 ಬಾರಿ ಸತತವಾಗಿ ಬಿಜೆಪಿ ಅಧಿಕಾರದಲ್ಲಿದೆ. ಮೊದಲು 5 ವರ್ಷದ ಹಿಂದ್ಗಡೆ ಸೋನಾವಾಲಾ ಮುಖ್ಯಮಂತ್ರಿ ಇದ್ರು. ಅದಾದ ನಂತರ ಕಾಂಗ್ರೆಸ್ನಿಂದ ಬಂದ ಹಿಮಂತ್ ಬಿಶ್ವ ಶರ್ಮಾ ಅವರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು 3ನೇ ಬಾರಿ ಬಿಜೆಪಿ ತನ್ನ ಅಧಿಕಾರ ಉಳಿಸ್ಕೊಳ್ಳಿಕ್ಕಾಗಿ ಇಲ್ಲಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ. ಕಾಂಗ್ರೆಸ್ ಮತ್ತು ಘಟಬಂಧನ್ ಏನಿದೆ ಅವರು ಮತ್ತು ಬಿಜೆಪಿ ಘಟಬಂಧನಗಳ ನಡುವೆ ಚುನಾವಣೆ ನಡೀತಾ ಇದೆ. ಕೇವಲ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹೋರಾಟ ಅಲ್ಲ ಅನ್ನೋದನ್ನು ಮೊದಲೇ ನಾನು ಸ್ಪಷ್ಟಪಡಿಸ್ತೀನಿ. ಈ 2 ರಾಷ್ಟ್ರೀಯ ಪಕ್ಷಗಳು ಇಲ್ಲಿದ್ದಾವೆ, ಬಟ್ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿನ ಪ್ರಾದೇಶಿಕ ಪಕ್ಷಗಳು. ಮೊದಲಿನ ಮಹತ್ವವನ್ನು ಉಳಿಸ್ಕೊಂಡಿಲ್ಲ ಅಂದ್ರೂ ಪ್ರಾದೇಶಿಕ ಪಕ್ಷಗಳು ಈ ಚುನಾವಣೆಯಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಒಂದ್ ಹಂತದಲ್ಲಿ ನೋಡಿದ್ರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಮೊದಲಿನ ಇಂಪಾರ್ಟೆನ್ಸ್ ಅನ್ನು ಕಳೆದುಕೊಂಡಿದ್ದಾವೆ. ಯಾಕಂದ್ರೆ ಅಸ್ಸಾಂ ಗಣ ಪರಿಷತ್ ಏನು ಇಂಪಾರ್ಟೆಂಟ್ ಪಾರ್ಟಿ ಇತ್ತು, 1985 ಮತ್ತು 90ರ ದಶಕದಲ್ಲಿ 2 ಬಾರಿ ಸರ್ಕಾರವನ್ನು ನಡೆಸಿತ್ತು. ಅದು ಹುಟ್ಟಿದ್ದು ಅಸ್ಸಾಂ ಆಂದೋಲನದಿಂದ, ಯಾವುದೇ ರಾಜಕೀಯ ನಾಯಕರ ವೈಯಕ್ತಿಕ ಪ್ರಭಾವ ಅಥವಾ ಅಹಂನಿಂದ ಹುಟ್ಟಿದ್ದಲ್ಲ. ಅದು ಅಸ್ಸಾಂನ ಆಂದೋಲನದಿಂದ ಹುಟ್ಟಿದ ಪಕ್ಷವಾಗಿತ್ತು. ಅದು ಅಸ್ಸಾಂನ ಅಸ್ಮಿತೆಯ ಪ್ರತೀಕವಾಗಿತ್ತು. ಆದ್ರೆ ಅವ್ರು ಏನು ಹೋರಾಟ ಮಾಡ್ತಾ ಇದ್ರಲ್ಲ, ಭಾಷೆ, ನೆಲ ಮತ್ತು ಸಂಸ್ಕೃತಿ, ಅಸ್ಸಾಂನ ರಾಷ್ಟ್ರೀಯತೆ, ಅಸ್ಸಾಂನ ಅಸ್ಮಿತೆ ಅಂತ, ಆ ಎಲ್ಲವನ್ನು ಬಿಜೆಪಿ ತನ್ನದಾಗಿಸ್ಕೊಂಡು, ಹೀಗಾಗಿ ಇಲ್ಲಿ ಜನ ಏನು ಈವರೆಗೂ ಪ್ರಾದೇಶಿಕ ಪಕ್ಷಗಳು ಕೇವಲ ಘೋಷಣೆ ಕೂಗ್ತಾ ಇದ್ವು, ಅದನ್ನು ಮಾಡಿಲ್ಲ. ಅದನ್ನ ಈ ರಾಷ್ಟ್ರೀಯ ಪಕ್ಷಗಳು, ಹೆಚ್ಚಿನ ರಿಸೋರ್ಸ್ ಹೊಂದಿರುವ, ಹೆಚ್ಚಿನ ಶಕ್ತಿಶಾಲಿ ಆಗಿರುವ ರಾಷ್ಟ್ರೀಯ ಪಕ್ಷಗಳು ನಮ್ಗೆ ಮಾಡಿಕೊಡ್ಬೋದು ಅನ್ನೋ ವಿಶ್ವಾಸದೊಂದಿಗೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಕಳೆದ 2 ಬಾರಿ ಮತ ಹಾಕಿದ್ದಾರೆ. ಬಟ್ ಆ ಪ್ರಾದೇಶಿಕ ಪಕ್ಷಗಳು ಮುಖ್ಯವಾಗಿ ಹಿನ್ನೆಲೆಗೆ ಸರಿಯಲ್ಲಿ ಮುಖ್ಯ ಕಾರಣ ಅಂದ್ರೆ ಅವರು ತಮ್ಮ ಪ್ರಿನ್ಸಿಪಲ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದು. ಹೀಗಾಗಿ ಇವತ್ತು ಅವ್ರು ಕೇವಲ ಅಸ್ಸಾಂ ಗಣ ಪರಿಷತ್ ಏನಿದೆ, ಬಿಜೆಪಿಯ ಒಂದು ಸಣ್ಣ ಪ್ರಾದೇಶಿಕ ಪಕ್ಷವಾಗಿ ಘಟಬಂಧನವಾಗಿ ಉಳಿದಿದೆ. ಅಲ್ಲಿ ಏನು ಮೋಟಾಬಾಯಿ ಅಂದ್ರೆ ದೊಡ್ಡ ಅಣ್ಣ ಏನು ಹೇಳ್ತಾರೆ ಅದನ್ನು ಕೇಳುವ ಪಕ್ಷವಾಗಿ ಉಳಿದಿದೆ. ಬಟ್ ಅವ್ರದ್ದು ಪಾತ್ರ ತುಂಬಾ ಮಹತ್ವದಾಗಿದೆ. ಅದೇ ರೀತಿ ಕಾಂಗ್ರೆಸ್ ಜೊತೆಗೆ ಘಟಬಂಧನದಲ್ಲಿ 2 ಪಕ್ಷಗಳಿದಾವೆ. ಒಂದು AJP, ಅಸ್ಸಾಂ ಜಾತೀಯ ಪರಿಷತ್, ಮತ್ತೆ ಇನ್ನೊಂದು ಅಖಿಲ್ ಗೊಗೊಯ್ ಅವರ ಪಕ್ಷ. ಅವೆರಡು ಮತ್ತು ಅದ್ರ ಜೊತೆ CPM ಸಹಿತ ಕಾಂಗ್ರೆಸ್ ಜೊತೆಗೆ ಇದಾವೆ. ಒಟ್ಟಾರೆ 126 ಕ್ಷೇತ್ರಗಳಲ್ಲಿ 100 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸ್ತಾ ಇದೆ. ಉಳಿದ 26 ಕ್ಷೇತ್ರಗಳಲ್ಲಿ 3 ಪಕ್ಷಗಳು ಸ್ಪರ್ಧಿಸ್ತಾ ಇದ್ದಾವೆ. ಸರ್, ಈಗ ಅಸ್ಸಾಂನ ಜನರ ನಾಡಿ ಮಿಡಿತ ಈಗ ಏನೇ ಹೇಳ್ತಾ ಇದೆ ಅಂದ್ರೆ ಸಂಸ್ಕೃತಿ, ಭೂಮಿ ರಕ್ಷಣೆ ಅಥವಾ ಅದ್ರ ಜೊತೆಗೆ ಅಭಿವೃದ್ಧಿ ಅನ್ನೋ 2 ನರೇಟಿವ್ ಅಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಭಾವ ಬೀರ್ತಾ ಇದ್ದಾರೆ? ನಾವು ಅಸ್ಸಾಮನ್ನು ಕೇವಲ ಒಂದು ಘಟಕವಾಗಿ ಪರಿಗಣಿಸಲಾಗೋದಿಲ್ಲ. ನಾವು ಕೂತು ಏನು ಅಸ್ಸಾಂದ ಹೊರಗಡೆ ಇದ್ದವರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅಸ್ಸಾಂ ಕೇವಲ ಒಂದು ರಾಜ್ಯವಾಗಿ ಒಂದೇ ಘಟಕವಾಗಿ ಕಂಡು ಬರ್ತಾ ಇದೆ. ಅವ್ರು ಹೇಗೆ ಸ್ಪಂದಿಸ್ತಾರಂತ. ಇಲ್ಲ, ಅಸ್ಸಾಂ ತುಂಬಾ ಡಿಫ್ರೆಂಟ್ ಆಗಿದೆ. 4 ಭಾಗಗಳಾಗಿ ನಾವು ಅಸ್ಸಾಮನ್ನು ವಿಂಗಡಿಸಬಹುದು. ಒಂದು ಬ್ರಹ್ಮಪುತ್ರ ವ್ಯಾಲಿ ಅಂದ್ರೆ ಅಪ್ಪರ್ ಅಸ್ಸಾಂ ಅಂತ ಹೇಳ್ಬೋದು ಅದನ್ನ. ಇದು ತುಂಬಾ ಇಂಪಾರ್ಟೆಂಟ್ ಆದ ಭಾಗ. ಇದನ್ನ ಯಾರು ಗೆಲ್ತಾರೆ, ಇದನ್ನ ಯಾರು ಆಳ್ತಾರ, ಅವ್ರು 3/4 ಭಾಗ ಅಸ್ಸಾಂ ಗೆದ್ದ ಹಾಗೆ ಅನ್ನೋ ಒಂದು ಮಾತು ಇದೆ. ಅದ್ರ ನಂತರ ಬರಾಕ್ ವ್ಯಾಲಿ, ನಂತರ ಒಂದೊಂದೇ ಘಟಕಗಳ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡೋಣ. ಮೊದಲು ನಾನು 4 ಘಟಕಗಳನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಬ್ರಹ್ಮಪುತ್ರ ವ್ಯಾಲಿ, ಬರಾಕ್ ವ್ಯಾಲಿ, ಅದ್ರ ನಂತರ ಹಿಲ್ ಡಿಸ್ಟ್ರಿಕ್ಟ್, 3ನೇದು ಬರುತ್ತೆ ಹಿಲ್ ಡಿಸ್ಟ್ರಿಕ್ಟ್ ನಂತರ ಬರೋದು ಬೋಡೋಲ್ಯಾಂಡ್. ಅಂದ್ರೆ ಬೋಡೋಲ್ಯಾಂಡ್ ಟೆರಿಟರೀಸ್ ಸಪರೇಟ್ ಆದ ತಂದೆ ಆದ ಒಂದು ಪರಿಷತ್ತನ್ನು ಹೊಂದಿದೆ, ಅದು ಬರುತ್ತೆ. ಈ 4 ವಿಭಾಗಗಳು ತುಂಬಾ ಇಂಪಾರ್ಟೆಂಟು. ಒಂದು ಭಾಗದಲ್ಲಿ ಒಂದು ಸಣ್ಣ ಏರುಪೇರು ಆದ್ರೆ ಸಂಪೂರ್ಣವಾಗಿ ಚುನಾವಣೆಯ ಫಲಿತಾಂಶ ಬದಲಾಗತ್ತೆ. ಆ ಮಟ್ಟದ ಸೂಕ್ಷ್ಮವಾಗಿದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇಡೀ ಅಸ್ಸಾಂನಲ್ಲಿ ಏನು ಬಿಜೆಪಿ ತರಲು ಹೊರಟಿತ್ತು NCR ಮತ್ತು ಇದನ್ನ CAA ನ,
ಅದನ್ನ ವಿರೋಧ ಮಾಡ್ತಾ ಇದ್ರೆ ಒಂದು ಬರಾಕ್ ವ್ಯಾಲಿಯಲ್ಲಿ ಬಂಗಾಲಿ ಮಾತನಾಡುವ ಹಿಂದೂಗಳು ಅದನ್ನ ಹಿಂದೂಗಳು ವೆಲ್ಕಮ್ ಮಾಡ್ತಾ ಇದ್ರು. ಅಂದ್ರೆ ಒಬ್ಬ ನಾಯಕ ಬ್ರಹ್ಮಪುತ್ರ ವ್ಯಾಲಿಯಲ್ಲಿ ಮತ್ತು ಹಿಲ್ ಡಿಸ್ಟಿಕ್ ಅಲ್ಲಿ ಮಾತಾಡುವ ಮಾತನ್ನೇ ಬರಾಕ್ ವ್ಯಾಲಿಯಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಜನರ ಆಸೆಗಳೇ ಬೇರೆ ಇದಾವೆ, ಗುರಿಗಳೇ ಬೇರೆ ಇದಾವೆ, ಅಲ್ಲಿಯ ನೋವೇ ಬೇರೆ ಇದೆ, ಅಲ್ಲಿ ಅವರ ನಿರೀಕ್ಷೆಗಳೇ ಬೇರೆ ಇದಾವೆ. ಹೀಗಾಗಿ ಪ್ರತಿಯೊಂದು ವ್ಯಾಲಿಯಲ್ಲಿಯೂ ಅಲ್ಲಿಯ ಆದಿವಾಸಿಗಳು, ಅಲ್ಲಿಯ ಪ್ರಮುಖ ಜನಾಂಗ ಯಾವ ರೀತಿ ವರ್ತಿಸ್ತಾರೆ ಅನ್ನೋದ್ರ ಮೇಲೆ ಈ ಚುನಾವಣೆ ನಿಂತಿದೆ ಅಂತ ಹೇಳ್ಬೋದು. ಸರ್, ಈಗ ಸಾಮಾನ್ಯವಾಗಿ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಎಲ್ಲರೂ ಸಹ ಒಂದಿಷ್ಟು ಅಪೇಕ್ಷೆಗಳಿರುತ್ತೆ. ಕರ್ನಾಟಕದಲ್ಲಿ ಚುನಾವಣೆ ಬಂದ್ರೆ ಕರ್ನಾಟಕದಲ್ಲಿ ಯಾವ ರೀತಿ ಪ್ರಾದೇಶಿಕವಾಗಿರುತ್ತೋ ಆ ರೀತಿ ಬೇಡಿಕೆಗಳಿರುತ್ತೆ. ಈಗ ಅಸ್ಸಾಂನಲ್ಲಿ ಸಾಮಾನ್ಯ ಜನರು ಯಾವ ಸಮಸ್ಯೆಗಳನ್ನ ಹೆಚ್ಚು ಚರ್ಚೆ ಮಾಡ್ತಿದ್ದಾರೆ? ಫಾರ್ ಎಕ್ಸಾಂಪಲ್ ಭೂಮಿ ಅತಿಕ್ರಮಣನೋ ಅಥವಾ ಅವರ ಬೇಡಿಕೆಗಳು ಅಥವಾ ಉದ್ಯೋಗದ ಬಗ್ಗೆನೋ ಅಥವಾ ಸಂಸ್ಕೃತಿ ರಕ್ಷಣೆ ಬಗ್ಗೆನೋ? ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಯಾವಾಗಲೂ ಬಿಸಿಲಿ, ಪಾನಿ, ರೋಡ್, ಕರೆಂಟ್ ಇದ್ರಲ್ಲೇ ಎಲೆಕ್ಷನ್ ನಡೆಯೋದಿಲ್ಲ. ಇದು ವಿದ್ಯುತ್ ಮತ್ತು ಆರೋಗ್ಯ, ರಸ್ತೆಯಿಂದ ಚುನಾವಣೆ ಅಸ್ಸಾಮಲ್ಲಿ ನಡೆಯೋದಿಲ್ಲ. ಅಸ್ಸಾಮಲ್ಲಿ ನಡೆಯೋದು ಯಾವಾಗ್ಲೂ ಭಾಷೆ, ನೆಲ ಮತ್ತು ಸಂಸ್ಕೃತಿ ಜೊತೆಗೆ ಚುನಾವಣೆ ನಡೆಯುತ್ತೆ. ಈ ಒಂದೊಂದೇ ನಾವು ವಿಭಾಗದಲ್ಲಿ ಬರೋಣ, ಅವ್ರ ನಿರೀಕ್ಷೆಗಳೇನಿದಾವಂತ. ಫಸ್ಟ್ ಬ್ರಹ್ಮಪುತ್ರ ವ್ಯಾಲಿಗೆ ಹೋಗೋಣ. ಬ್ರಹ್ಮಪುತ್ರ ವ್ಯಾಲಿ ಅಂದ್ರೆ ಅಪ್ಪರ್ ಅಸ್ಸಾಂ. ಇಲ್ಲಿ ಮುಖ್ಯವಾಗಿ ಅಹೋಮ್ ಜನಾಂಗ ಹೆಚ್ಚಿಗೆ ಇದ್ದಾರೆ. ಅಹೋಮ್ ಜನಾಂಗ ಅಂದ್ರೆ ಅಸ್ಸಾಮನ್ನು 600ಕ್ಕಿಂತ ಹೆಚ್ಚು ವರ್ಷ ಆಳಿದ ಏನು ಸಾಮ್ರಾಜ್ಯ ಇದೆ ಆ ಜನಾಂಗವನ್ನು ನಿರ್ಧರಿಸರು. ಅದರಲ್ಲಿ ಗೌರವ್ ಗೊಗೊಯ್ ಅದೇ ಜನಾಂಗ ಸೇರ್ಪಡ್ತಾರೆ. ಸೋನೋವಾಲಾ ಅದೇ ಅಪ್ಪರ್ ಅಸ್ಸಾಂದ ಭಾಗವಾಗಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಮುಖ್ಯವಾಗಿ ಇನ್ನೊಂದು ಕಂಡು ಬರೋದು ಟೀ ಎಸ್ಟೇಟ್ಗಳಲ್ಲಿ, ಅಂದ್ರೆ ಟೀ ತೋಟಗಳಲ್ಲಿ ಕೆಲಸ ಮಾಡುವ ಆದಿವಾಸಿಗಳು. ಇವರು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ ಇಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಟೀ ಎಸ್ಟೇಟ್ಸ್ ಆಯ್ತು, ಅಹೋಮ್ ಜನಾಂಗ ಆಯ್ತು, ಇವ್ರ ನಿರೀಕ್ಷೆಗಳೇ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರ್ತವೆ. ಯಾಕಂದ್ರೆ ಈ ಮೊದಲು ಟೀ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಟೀ ತೋಟಗಾರರು ಕಾಂಗ್ರೆಸ್ನ ಏನು ಲೇಬರ್ ಯೂನಿಯನ್ ಇತ್ತು ಅದು ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇತ್ತು. ಒಬ್ಬ ಲೇಬರ್ ಯೂನಿಯನ್ ಏನು ಸೂಚನೆ ಕೊಡ್ತಾ ಇದ್ರು ಅದೇ ರೀತಿ ಗೆಲ್ತಾ ಇತ್ತು. ಆದರೆ ಟಾರ್ಗೆಟೆಡ್ ವೆಲ್ಫೇರ್ ಸ್ಕೀಮ್ಗಳನ್ನು ತರುವ ಮೂಲಕ ಬಿಜೆಪಿ ಈ ಕಾಂಗ್ರೆಸ್ನ ಭದ್ರಕೋಟೆಯ ಗೋಡೆಗಳನ್ನು ಛಿದ್ರ ಮಾಡಿದ್ದಾರೆ. ಅಲ್ಲಿರುವ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆದಿವಾಸಿಗಳು ಏನಿದ್ದಾರೆ ಅವ್ರು ಇವತ್ತಿಗೂ ಕಾಂಗ್ರೆಸ್ ಪರವಾಗಿದ್ರೆ, ಅಲ್ಲಿರುವ ಮೆಜಾರಿಟಿ ಹಿಂದೂ ಆದಿವಾಸಿಗಳು ಪಾರ್ಷಿಯಲ್ ಆಗಿದ್ದಾರೆ. ಇಲ್ಲಿ ಈ ಸಲ ಈ ಚುನಾವಣೆಯಲ್ಲಿ ಇನ್ನೂ ಒಂದು ಪಕ್ಷ ಎಂಟರ್ ಆಗಿದೆ, ಜೈ ಭಾರತ್. ಮುಖ್ಯವಾಗಿ ಅದು ಬಿಜೆಪಿ ಸ್ಪಾನ್ಸರ್ಡ್ ಪಕ್ಷ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಜೈ ಭಾರತ್ ಜಾರ್ಖಂಡ್ ಮುಕ್ತಿ ಮೋರ್ಚೆ, ಜಾರ್ಖಂಡ್ ನಲ್ಲಿ ಅಧಿಕಾರ ನಡೆಸ್ತಾ ಇದೆ ಹೇಮಂತ್ ಸೊರೇನ್ ಅವ್ರ ಪಕ್ಷ, ಈ ಬಾರಿ ಅಸ್ಸಾಂ ಚುನಾವಣೆಯಲ್ಲಿ ಕಣಕ್ಕಿಳಿದಿದೆ. ಅವರು ಆದಿವಾಸಿಗಳ ಮತವನ್ನು ಒಡೆಯುವಲ್ಲಿ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಚುನಾವಣೆ ಅಪ್ಪರ್ ಅಸ್ಸಾಂ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಆದಿವಾಸಿಗಳ ಮತ ಇಂಟ್ಯಾಕ್ಟ್ ಆಗಿರುತ್ತೋ ಅಥವಾ JMM ಮತ್ತು ಜೈ ಭಾರತ್ ಸೇರಿ ಬ್ರೇಕ್ ಹಾಕತ್ತ ಅನ್ನೋದು. ಈ ಟಾರ್ಗೆಟೆಡ್ ವೆಲ್ಫೇರ್ ಸ್ಕೀಮ್ಗಳಂದ್ರೆ ಮಹಿಳೆಯರಿಗೆ ನೇರವಾಗಿ ಹಣವನ್ನು ಸಂದಾಯ ಮಾಡೋದು ಮತ್ತು ಅವರ ಟೀ ವರ್ಕರ್ಸ್ ಎಲ್ಲಿರ್ತಾರೆ, ಟೀ ಆದಿವಾಸಿಗಳು ಎಲ್ಲಿದ್ದಾರೆ, ತೋಟಗಳಲ್ಲಿ ಕೆಲಸ ಮಾಡೋರು, ಅವರ ಸುತ್ತಲಿನ ವಾತಾವರಣವನ್ನು ಇಂಪ್ರೂವ್ ಮಾಡೋ ಕೆಲಸವನ್ನು ಮಾಡುವ ಮೂಲಕ ಬಿಜೆಪಿ ಇಲ್ಲಿ ತನ್ನ ಕಣ್ಣು ಹಾಕಿದೆ, ತನ್ನದೇ ಆದ ಮತ ಬ್ಯಾಂಕ್ ಅನ್ನು ಸೃಷ್ಟಿಸಿಕೊಂಡಿದೆ. ಕಾಂಗ್ರೆಸ್ಸಿಗೆ ಅದನ್ನು ಮರಳಿ ಪಡಿಬೇಕಾದ್ರೆ ಒಂದು ಬಿಜೆಪಿ ಕೊಟ್ಟ ಆಶ್ವಾಸಕ್ಕಿಂತ ಬೆಟರ್ ಪ್ರದರ್ಶನ ನೀಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಆದಿವಾಸಿಗಳಲ್ಲಿ ಮೂಡಿಸ್ಬೇಕು. ಯಾಕಂದ್ರೆ 850 ಅಡಿ ಅಥವಾ ದೊಡ್ಡ ಟೀ ತೋಟಗಳಿದಾವೆ ಇಲ್ಲಿ, ಅಷ್ಟೇ ಫ್ಯಾಕ್ಟ್ರಿಗಳಿದಾವೆ, ಟೀ ಫ್ಯಾಕ್ಟ್ರಿ. ನಾವು ಅದಕ್ಕೆ ವಿಸಿಟು ಮಾಡಿದ್ವಿ ಒಂದು ಟೀ ಫ್ಯಾಕ್ಟ್ರಿ ಮತ್ತು ಕೆಲವು ತೋಟಗಳಿಗೆ. ಅದ್ರ ಜೊತೆಗೆ ಅವರು ಈ JMM ಮತ್ತು ಜೈ ಭಾರತ್ ಏನು ಬ್ರೇಕ್ ಮಾಡ್ತಾ ಇದೆ ಓಟ್ಗಳನ್ನು, ಅದನ್ನು ತಡಿಬೇಕು. ಅದ್ರ ಜೊತೆಗೆ ಇಲ್ಲಿ ಮುಸ್ಲಿಮ್ಸು ಇದ್ದಾರೆ ಹೆಚ್ಚಿಗೆ. ಬಟ್ ಮುಸ್ಲಿಮ್ಸ್ ಎಲ್ಲ ಈ ಸಲ ಇಲ್ಲಿವರೆಗೂ ಒಂದು ಪಕ್ಷ ಇತ್ತು ಅಸ್ಸಾಮಲ್ಲಿ, ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅಂತ, ಬದ್ರುದ್ದೀನ್ ಅವರ ನಾಯಕತ್ವದಲ್ಲಿ. ಅವರು ಈಗಾಗಲೇ 3 ಬಾರಿ ಲೋಕಸಭೆಯಲ್ಲಿ MP ಆಗಿಯೂ ಇದ್ರು. ಬಟ್ ಈ ಬಾರಿ ತುಂಬಾ ಹೈಯೆಸ್ಟ್ ಮತಗಳ ಅಂತರದಿಂದ ಸೋಲನ್ನು ಅಪ್ಪಿದ್ದಾರೆ. ಅವ್ರಿಗೆ ಆ ಎಲ್ಲ ಮುಸ್ಲಿಮ್ಸು ಆ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಬಂದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸರ್ವೆಗಳನ್ನು ನೋಡಿದ್ರೆ ಅಥವಾ ಲೋಕಲ್ ಮೀಡಿಯಾನ ನೋಡಿದ್ರೆ. ಯಾಕೆ ಇದಾಗತ್ತಂದ್ರೆ ಇದ್ರದ್ದು ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಇದರಲ್ಲಿ. ಇದು ಎಲ್ಲವೂ ಬಿಜೆಪಿಯ ಕಾಂಟ್ರಿಬ್ಯೂಷನ್. ಬಿಜೆಪಿಯ ಅಗ್ರೆಸಿವ್ ರಾಜಕೀಯ ಒಂದು ನರೇಶನ್ ಏನ್ ಬಿಲ್ಡ್ ಮಾಡ್ತಾ ಇದಾರೆ ಮುಸ್ಲಿಮ್ಸ್ ವಿರುದ್ಧ, ಅದಕ್ಕಾಗಿ ಎಲ್ಲ ಮುಸ್ಲಿಮ್ಸರು ಐಕ್ಯ ಕಂಡು ಬರ್ತಾ ಇದಾರೆ. ಒಂದೇ ಒಂದು ಇದು ಇಟ್ಕೊಂಡು ಅವ್ರು ಗೌರವ್ ಗೊಗೊಯ್ ಬೆಂಬಲಕ್ಕೆ ನಿಂತಿದ್ರು ಅನ್ನೋದು ಸ್ಪಷ್ಟ ಕಂಡು ಬರ್ತಾ ಇದೆ. ಆ ಮುಸ್ಲಿಮ್ಸ್ ಮತಗಳು ಒಡೆಯದೇ ಹೋದ್ರೆ, ಆದಿವಾಸಿಗಳ ಒಟಗಳ ಮೇಲೆ ಕಾಂಗ್ರೆಸ್ ಮತ್ತೆ ತನ್ನ ಪ್ರಭಾವವನ್ನು ಬೀರಿದ್ರೆ ಈ ಇದರಲ್ಲಿ ಇವ್ರು ಹೆಚ್ಚಿಗೆ ಸಾಧನೆ ಮಾಡಬಹುದು. ಬಟ್ ಇಲ್ಲಿ ಇವ್ರ ನಿರೀಕ್ಷೆ ಏನಿದೆ, ಇವ್ರ ಆಸೆಗಳೇನಿದಾವೆ ಅಂದ್ರೆ ಟೀ ವರ್ಕರ್ಸ್ ಅವರ ಬದುಕಿನ ಸ್ತರವನ್ನು ಹೆಚ್ಚಿಗೆ ಮಾಡ್ಕೋಬೇಕು, ಸರ್ಕಾರಿ ನೌಕರಿಗಳು ಸಿಗಬೇಕು, ಶಿಕ್ಷಣ ಮತ್ತು ಆರೋಗ್ಯದ ಗಮನ ಹರಿಸ್ಕೊಳ್ಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರತಿದಿನ ಅವ್ರು ಟೀ ತೋಟದಲ್ಲಿ ಕೆಲಸ ಮಾಡಿದ್ರೆ ಅವ್ರು ಸಿಗುವುದು ಸ್ಯಾಲ್ರಿ ನೀವು ಯಾರು ನಂಬಲಿಕ್ಕಿಲ್ಲ, 255 ರೂಪಾಯಿಗಳು ಮಾತ್ರ. ಇಡೀ ದೇಶದಲ್ಲೇ ಕಡಿಮೆ ಸ್ಯಾಲ್ರಿ ಇದು. ಅವ್ರಿಗೆ ಬೇರೆ ಬೇರೆ ರೀತಿ ಅವ್ರಿಗೆ ಮನೆಗಳನ್ನು ಕೊಡ್ತಾರೆ, ಅಂದ್ರೆ ಸಣ್ಣ ಸಣ್ಣ ಹಟ್ಗಳನ್ನು ನಿರ್ಮಿಸ್ಕೊಡ್ತಾರೆ, ಅವ್ರಿಗೊಂದಿಷ್ಟು ರೇಷನ್ ಕೊಡ್ತಾರೆ ಅನ್ನೋದನ್ನ ಬಿಟ್ರೆ
ಕೇವಲ 250 ರೂಪಾಯಿ ಕೊಡ್ತಾರೆ. ಅದನ್ನ ಹೆಚ್ಚಿಗೆ ಮಾಡಬೇಕಾದ ಡಿಮಾಂಡ್ ಇದೆ. 500 ರೂಪಾಯಿ ತಲುಪಿಸ್ಬೇಕನ್ನೋ ಡಿಮಾಂಡ್ ಇದೆ. ಅದನ್ನ ಯಾರು ಸ್ಪಂದಿಸ್ತಾರೆ, ಯಾವ ಪಕ್ಷದ ಮೇಲೆ ವಿಶ್ವಾಸ ಇಡ್ತಾರೆ ಆದಿವಾಸಿಗಳನ್ನು, ತುಂಬಾ ಇಂಪಾರ್ಟೆಂಟು. ಅವರ ಮೂಲಭೂತ ಸಮಸ್ಯೆಗಳನ್ನು ಸ್ಪಂದಿಸಬೇಕಾಗಿದೆ. ಅವರು ಯಾರು ಸ್ಪಂದಿಸ್ತಾರೆ, ಯಾರು ಆದಿವಾಸಿಗಳು ಜೊತೆಗೆ ನಿಲ್ತಾರೆ, ಅವ್ರಿಗೆ ಇಲ್ಲಿ ಹೆಚ್ಚಿನ ಮತಗಳನ್ನು ಗಳಿಸುವ ಸಾಧ್ಯತೆ ಹೆಚ್ಚಿದೆ. ಅದೇ ನಾವು ಬರಾಕ್ ವ್ಯಾಲಿಗೆ ಬಂದ್ಬಿಟ್ರೆ ಅಲ್ಲಿ ಬಂಗಾಲಿ ಮಾತಾಡುವ ಹಿಂದೂಗಳ ಮೆಜಾರಿಟಿ ಇದೆ. ಅದ್ರ ಜೊತೆಗೆ ಅಲ್ಲಿ ಮುಸ್ಲಿಮ್ಸ್, ಅಸ್ಸಾಮಿ ಮುಸ್ಲಿಮ್ಸ್ ಇದ್ದಾರೆ. ಅಂದ್ರೆ ಅಸ್ಸಾಮಿ ಮಾತಾಡುವ ಮುಸ್ಲಿಮ್ಸ್ ಇದ್ದಾರೆ ಅಲ್ಲಿ. ಅವರಿಬ್ರು ಇಂಪಾರ್ಟೆಂಟ್ ಆಗ್ತಾರೆ. ಅವರು CAA ಸ್ವಾಗತ ಮಾಡ್ತಾರೆ. ಅಂದ್ರೆ ಬೇರೆ ಕಡೆಯಿಂದ ಬಂದ ನುಸುಳುಕೋರು ಏನಿದ್ದಾರೆ ನಮ್ಮ ಅಸ್ಸಾಂನ ಅಸ್ಮಿತೆಯನ್ನು ಹಾಳು ಮಾಡ್ತಾ ಇದ್ದಾರೆ, ಭಾಷೆ ಸಂಸ್ಕೃತಿಯನ್ನು ಹೋಗ್ತಾ ಇದೆ, ಅದನ್ನು ಉಳಿಸ್ಕೋಬೇಕನ್ನೋದು ಇವರ ಮೇನ್ ಪ್ರಯತ್ನ ಆಗಿದೆ. ಇಲ್ಲಿ ಮುಖ್ಯವಾಗಿ ಅವರ ನಿರೀಕ್ಷೆ ಇರೋದು CAA NRC ಜೊತೆಗೆ ಭಾಷೆ ಸಂಸ್ಕೃತಿ ಅಸ್ಮಿತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಪಾಯಿಂಟ್ಸ್ ಹೇಳಿದ್ರೆ ನಾವು ಹಿಲ್ ಡಿಸ್ಟ್ರಿಕ್ಕಿಗೆ ಮೂರನೇದು ಬಂದ್ರೆ ಇಲ್ಲಿ ಕಾರ್ಬಿ ಮತ್ತು ಧೀಮಾ ಆದಿವಾಸಿಗಳು ಹೆಚ್ಚಿದ್ದಾರೆ. ಕಾರ್ಬಿದು ಪ್ರತ್ಯೇಕವಾದ ಪರಿಷತ್ ಇದೆ, ಧೀಮಾದು ಪ್ರತ್ಯೇಕವಾದ ಪರಿಷತ್ ಇದೆ. ಆದಿವಾಸಿಗಳು ತುಂಬಾ ಇಂಪಾರ್ಟೆಂಟ್ ಇದು ಬರ್ತಾರೆ. ಇವರು ಮತ್ತು ಅದೇ ಭಾಷೆ ಸಂಸ್ಕೃತಿ ಲ್ಯಾಂಡು ಇವರಿಗೆ ತಮ್ಮದೇ ಭೂಮಿಯ ಒಡೆತನದ ಡಿಮಾಂಡ್ ತುಂಬಾ ದಿನದಿಂದಿದೆ. ಆಮೇಲೆ ಮಿಸ್ಸಿಂಗ್ ಕಮ್ಯುನಿಟಿ ಇದೆ. ಇಲ್ಲಿ ಮಿಸ್ಸಿಂಗ್ ಆದಿವಾಸಿ ಅನ್ನೋದು ಒಂದು ಕಮ್ಯುನಿಟಿ ಇದೆ. ಅವರು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ. ಇನ್ನು ಕೊನೆಯದಾಗಿ ಬೋಡೋ ಟೆರಿಟರಿ ರೀಸನ್ ಏನ್ ಹೇಳ್ತೀವಿ, ಪ್ರತ್ಯೇಕವಾದ ಪರಿಷತ್ ಹೊಂದೇ ತಂದೆಯಾದ ಚುನಾವಣೆ ಮಾಡ್ಕೊಳ್ಳೋರು. ಇವ್ರು ಯಾವಾಗಲೂ ಗೆದ್ದ ಪಕ್ಷದೊಂದಿಗೆ ಗುರುತಿಸ್ಕೊಳ್ತಾರೆ. ಇವರು ತಮ್ಮದೇನಿದ್ರು ತಮ್ಮ ಜನಕ್ಕೆ ಹಣ ಬೇಕು, ಅಭಿವೃದ್ಧಿ ಕೆಲಸಗಳು ಬೇಕು. ಅದಕ್ಕಾಗಿ ಯಾವುದೇ ಪಕ್ಷ ಗೆಲ್ಲಿ, ಇವತ್ತು ಬಿಜೆಪಿ ಗೆದ್ದಿದೆ, ಬಿಜೆಪಿ ಜೊತೆ ಇದ್ದಾರೆ ಅವರು. ನಾಳೆ ಕಾಂಗ್ರೆಸ್ ಗೆದ್ದರೆ ಕಾಂಗ್ರೆಸ್ ಘಟಬಂಧನ್ ಜೊತೆಗೆ ಇರ್ತಾರೆ. ಈ ರೀತಿಯಾದ ಒಂದು ಮನೋಭಾವನ ಹೊಂದಿರುವ ಬೋಡೋ ಟೆರಿಟರಿ ಲ್ಯಾಂಡ್ ಅಲ್ಲಿ ಇಲ್ಲಿ ಮುಖ್ಯವಾಗಿ ಅಸ್ಮಿತೆ ಮತ್ತು ರಾಷ್ಟ್ರೀಯತೆ ಇದ್ರ ಜೊತೆಗೆ ಇಲ್ಲಿ ನೇಪಾಳಿಗಳು ಇಂಪಾರ್ಟೆಂಟ್ ರೋಲ್ ವಹಿಸ್ತಾರೆ. ನೇಪಾಳಿಗಳಿದ್ದಾರೆ ಅಲ್ಲಿ, ಮತ್ತು ಮಿಸ್ಸಿಂಗ್ ಕಮ್ಯುನಿಟಿ ಇದೆ. ಅವ್ರದ್ದೇ ಆದ ಪ್ರತ್ಯೇಕ ಬೇಡಿಕೆಗಳಿದಾವೆ. ಆ ಬೇಡಿಕೆಗಳ ಮೇಲೆ ಇಲ್ಲಿ ಕೆಲಸ ಮಾಡುತ್ತೆ. ಆದರೆ ಈ ಪ್ರಾದೇಶಿಕ ಪಕ್ಷಗಳು ಏನು ಬ್ರಹ್ಮಪುತ್ರ ವ್ಯಾಲಿಯಲ್ಲಿ AJP ಮತ್ತು AGP, ಅಸ್ಸಾಂ ಗಣ ಪರಿಷತ್ ಮತ್ತು ಅಸ್ಸಾಂ ಜಾತೀಯ ಪರಿಷತ್ ಎಷ್ಟು ಇಂಪ್ಯಾಕ್ಟ್ ಮಾಡ್ತವೆ, ಅದೇ ರೀತಿ ಇಲ್ಲಿ ಬೋಡೋ ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಇಂಪಾರ್ಟೆಂಟ್ ರೋಲ್ ಮಾಡ್ತವೆ. ಮತ್ತು ಮಿಸ್ಸಿಂಗ್ ಪ್ರಾದೇಶಿಕ ಪಕ್ಷ ಇದೆ, ಅವ್ರದ್ದು ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ನಾವು ಅದೇ ಹಿಲ್ ಡಿಸ್ಟ್ರಿಕ್ಗೆ ಹೋದರೆ ಕಾರ್ಬಿ ಮತ್ತು ಧೀಮಾದ ಆದಿವಾಸಿ ಪಕ್ಷಗಳು, ಸಣ್ಣ ಸಣ್ಣ ಪಕ್ಷಗಳು ತಮ್ಮದೇ ರೋಲ್ ಮಾಡ್ತವೆ. ಈ ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸ್ಕೊಂಡು ಒಂದೇ ನರೇಟಿವ್ ಇಟ್ಕೊಂಡು ಅಸ್ಸಾಂ ಚುನಾವಣೆಗೆ ಹೋಗ್ಲಿಕ್ಕೆ ಆಗಿಲ್ಲ. ಪ್ರತ್ಯೇಕವಾದ ನರೇಟಿವ್, ಪ್ರತ್ಯೇಕವಾದ ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಟಾರ್ಗೆಟೆಡ್ ವೆಲ್ಫೇರ್ ಸ್ಕೀಮ್ಗಳನ್ನು ತರುವ ಮೂಲಕ BJP ಏನು ಚುನಾವಣೆ ಗೆಲ್ಬಹುದು ಅಂತ ಹೇಳ್ತಾರೆ, ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಅನ್ನು ಇಲ್ಲಿ BJP ಮಾಡಿದೆ. ಇಡೀ ದೇಶದಲ್ಲಿ ಅವರು SIR ಮಾಡಿದ್ರೆ, ಅಸ್ಸಾಮಲ್ಲಿ ಕೇವಲ ಅವರು SR ಮಾಡಿದ್ದಾರೆ, ಅಂದ್ರೆ ಸ್ಪೆಷಲ್ ರಿವಿಷನ್ ಅಷ್ಟೇ ಮಾಡಿದ್ದಾರೆ, ಇಂಟೆನ್ಸಿವ್ ರಿವಿಷನ್ ಮಾಡಿಲ್ಲ. ಹೀಗಾಗಿನೇ ತುಂಬಾ ಮತಗಳು ಕಳೆದು ಹೋಗಿಲ್ಲ. 10 ಲಕ್ಷ ಮತಗಳನ್ನು ತೆಗೆದಿದ್ದಾರೆ, 7 ಲಕ್ಷ ಮತಗಳನ್ನು ಸೇರಿಸಿದ್ದಾರೆ. ಸರ್ ಬರೀ SR ಅಷ್ಟೇ ಮಾಡೋದಕ್ಕೆ ಯಾಕಂದ್ರೆ ಇಲ್ಲಿ ಈ ಮೊದಲೇ ಒಂದು ಸಲ CAA ಹಾಗೆ ಇಲ್ಲಿ ಪ್ರತ್ಯೇಕವಾಗಿ ಮಾಡಿತ್ತು. ಅದಕ್ಕೆ ಮತ್ತೊಂದ್ಸಲ ಬೇಡ ಅಂತ ಚುನಾವಣಾ ಆಯೋಗ ತೆಗೆದುಕೊಂಡ ನಿರ್ಧಾರ ಇದಾಗಿದೆ. ಅದ್ರ ಜೊತೆಗೆ ಅವರು ಇಡೀ ದೇಶದಲ್ಲೇ BJP ತನ್ನ ಪ್ರಭುತ್ವ ಸಾಧಿಸಲಿಕ್ಕಾಗಿ SIR ಮತ್ತು ಡಿಲಿಮಿಟೇಷನ್ ಮಾಡ್ಲಿಕ್ಕೆ ಹೊರಟಿದೆ. ಅದ್ರ ಪ್ರಥಮ ಪ್ರಯತ್ನ ಅಂದ್ರೆ ಲ್ಯಾಬೊರೇಟರಿ ಆಗಿ ಅಸ್ಸಾಮನ್ನು ಬಳಸ್ಕೊಳ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 2023 ಡಿಲಿಮಿಟೇಷನ್ ಮಾಡಿದ್ದಾರೆ ಅಸ್ಸಾಮನ್ನು. ಇಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಮೊದಲು ಹೇಗಿದ್ದು ಲಾಸ್ಟ್ ಚುನಾವಣೆಯಲ್ಲಿ ಅದೇ ಆಕಾರ, ಅದೇ ಜಾತಿಯ ಸಮೀಕರಣವನ್ನು ಈಗ ಹೊಂದಿಲ್ಲ, ಅದೇ ಆದಿವಾಸಿಗಳ ಸಮೀಕರಣವನ್ನು ಹೊಂದಿಲ್ಲ. ಅದೇ ಕಾರಣಕ್ಕಾಗಿ ಗೌರವ್ ಗೊಗೊಯ್ ತನ್ನ ಏನು ಕ್ಷೇತ್ರ ಇದ್ರು ಆ ಕ್ಷೇತ್ರ ಬಿಟ್ಟು ಬೇರೆ ಒಂದು ಸುರಕ್ಷಿತ ಕ್ಷೇತ್ರವನ್ನು ಹುಡುಕಿಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ಒಂದು ಮಾತಿದೆ, ಚುನಾವಣೆಯಲ್ಲಿ ಮತದಾರರ ಮನವನ್ನು, ಹೃದಯವನ್ನು ಗೆಲ್ಲಲಾಗದಿದ್ರೆ ಅಲ್ಲಿ ರೇಖೆಗಳನ್ನು ಬದಲಿಸಿ, ಗೋಡೆಯನ್ನು ಬದಲಿಸಿ ಅಂತ. ಆ ಕೆಲಸವನ್ನು BJP ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ. ಬಹುಶಃ 2024ರಲ್ಲಿ ಅಜ್ಮಲ್ ಅವರಿಗೂ ಇದೇ ಕಾರಣ ಆಯ್ತಾ ಅಂತ ಸೋಲಿಕ್ಕೆ? ಒಂದ್ ನಿಮಿಷ ಆ ಪಾಯಿಂಟಿಗೆ ಬರ್ತೇನೆ ನಾನು. ಇಲ್ಲಿ ಮುಖ್ಯವಾಗಿ ಈ ಗೋಡೆಗಳ ಬದಲಿಸಿದ್ರಿಂದ, ರೇಖೆಗಳ ಬದಲಿಸಿದ್ರಿಂದ ಸಂಪೂರ್ಣ ಚಿತ್ರಣ ಬದಲಾಗಿದೆ. 17 ಕ್ಷೇತ್ರಗಳಲ್ಲಿ ಮುಸ್ಲಿಂ ಮೆಜಾರಿಟಿ ಹೋಗಿರೋದ್ರೆ ಉಳಿದ ಕಡೆ ಮುಸ್ಲಿಂ ಅಷ್ಟು ಇಂಪ್ಯಾಕ್ಟ್ ಮಾಡದ ರೀತಿಯಲ್ಲಿ ಹಿಂದೂ ಆದಿವಾಸಿಗಳು ಮತ್ತು ಹಿಂದೂ ಬಂಗಾಲಿ ಮಾತನಾಡುವವರು ಹೆಚ್ಚಿನ ಕಡೆ ಕೋಟೆ ಕಟ್ಟಿಸುವಲ್ಲಿ BJP ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಡಿಲಿಮಿಟೇಷನ್ ಅಲ್ಲಿ ಇದು ಚುನಾವಣಾ ಆಯೋಗನ ಡಿಲಿಮಿಟೇಷನ್ ಮಾಡಿದ್ರು ಸಹಿತ ಸ್ಪಷ್ಟವಾಗಿ BJP ಪೂರಕವಾದ ಡಿಲಿಮಿಟೇಷನ್ ಅನ್ನೋದು ಇಲ್ಲಿ ವಿರೋಧ ಪಕ್ಷಗಳು ಮತ್ತು ಯಾರ್ಯಾರು ಸರ್ವೆ ಮಾಡಿದರೆ ಇಂಟೆಲಿಜೆಂಟ್ ಎಕ್ಸ್ಪರ್ಟ್ಸ್ಗಳು ಹೇಳುವ ಮಾತು. ಅದ್ರ ಜೊತೆಗೆ ನೀವೇನ್ ಹೇಳಿದ್ರಿ, ಬದ್ರುದ್ದೀನ್ ಅವರು 10 ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ಸೋತಿದ್ದಾರೆ. ಅವ್ರದೇ 10 ಕೋಟಿಯಲ್ಲಿ ಆ ಮತದ ಅಂತರದಿಂದ ಸೋಲ್ಬೇಕಂದ್ರೆ ಮುಖ್ಯ ಕಾರಣ ಏನ್ ರೆಟೋರಿಕ್ ಇತ್ತು, ಮುಸ್ಲಿಮರನ್ನು ರಕ್ಷಿಸ್ಲಿಕ್ಕಾಗಿ ನಾವಿದೇವ್ ಅನ್ನೋದು, ಅದ್ರ ವಿಶ್ವಾಸ ಆ ಮುಸ್ಲಿಮರಿಗೆ ಬರ್ತಾ ಇಲ್ಲ.
ಯಾಕಂದ್ರೆ ಅಸ್ಸಾಮಲ್ಲಿ ಒಂದೇ ರೀತಿಯ ಮುಸ್ಲಿಮ್ಸ್ ಇಲ್ಲ, ಅದನ್ನ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು 3 ರೀತಿಯ ಮುಸ್ಲಿಮ್ಸ್ನ ನಿರೀಕ್ಷೆಗಳು, ಆಸೆಗಳು ಮತ್ತು ಅವರ ನೋವುಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಅಸ್ಸಾಮಿ ಮಾತನಾಡುವ ಮುಸ್ಲಿಮ್ಗಳು, ಇನ್ನೊಂದು ಬೆಂಗಾಲಿಯಿಂದ ಬಂದ ಬೆಂಗಾಲಿ ಮಾತನಾಡುವ ಮುಸ್ಲಿಮ್ಗಳು, ಇನ್ನೊಂದು ಮೂರನೇದು ಏನೀಗ ರೆಟರಿಕ್ ಆಗಿ ಹೇಮಂತ್ ಬಿಶ್ವ ಶರ್ಮಾ ಯೂಸ್ ಮಾಡ್ತಾರೆ ಮಿಯಾ ಮುಸ್ಲಿಮ್ಸ್, ಅವರು ಬಾಂಗ್ಲಾದೇಶದಿಂದ ವಲಸೆ ಬಂದ ಮುಸ್ಲಿಮ್ಗಳು. ಮೂವರು ಮುಸ್ಲಿಂ ಪಂಗಡಗಳು ಪ್ರತ್ಯೇಕವಾಗಿ ಯೋಚನೆ ಮಾಡ್ತಾರೆ, ಪ್ರತ್ಯೇಕವಾಗಿ ಅದೇ ರೀತಿ ಓಟ್ಗಳನ್ನು ಹಾಕ್ತಾರೆ, ಒಂದೇ ಕಮ್ಯುನಿಟಿಗೆ ಹಾಕ್ತಾ ಇಲ್ಲ. ಬಟ್ ಈ ಚುನಾವಣೆಯಲ್ಲಿ ಅವರು ಎಲ್ಲರೂ ಒಂದುಗೂಡಿ ಒಂದೇ ರೀತಿಯ ಒಂದು ಅಭಿಪ್ರಾಯ ರೂಪಿಸಿಕೊಳ್ಳುವಲ್ಲಿ ಒಂದೇ ಪಕ್ಷಕ್ಕೆ ಬೆಂಬಲ ನೀಡುವ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ರೀತಿಯ ಸರ್ವೆಗಳು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇದು ಎಲ್ಲಾ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ. ಬಿಜೆಪಿ ಅಗ್ರೆಸಿವ್ ರಾಜಕಾರಣ ಏನಿದೆಯಲ್ಲ, ಮುಸ್ಲಿಮರ ಮನೆಗಳನ್ನು, ಅವ್ರ ಮೊಹಲ್ಲಾಗಳನ್ನು ಬುಲ್ಡೋಜರ್ ಹಚ್ಚಿ ಕ್ಲೀನ್ ಮಾಡೋದು, ಅವ್ರ ಲ್ಯಾಂಡ್ಗಳನ್ನು ವಶಪಡಿಸ್ಕೊಳ್ಳೋದು, ಅವ್ರಿಗೆ ಅತಂತ್ರ ಸ್ಥಿತಿಯನ್ನು ನಿರ್ಮಾಣ ಮಾಡುವಲ್ಲಿ ಏನು ಬಿಜೆಪಿ ಯಶಸ್ವಿಯಾಗಿದೆ. ಹಿಂದೂಗಳ ಮತಗಳ ಕ್ರೋಢೀಕರಣಕ್ಕಾಗಿ ಅವ್ರು ಏನು ಅಗ್ರೆಸಿವ್ ಮಾಡ್ಲಿಕ್ಕೆ ಹೊರಟರು, ಅದು ಮುಸ್ಲಿಮರ ಮತಗಳನ್ನು ಕ್ರೋಢೀಕರಿಸಿದೆ. ಈವರೆಗೂ ಕೆಲ ಮುಸ್ಲಿಂ ಪಂಗಡಗಳು, ಅಸ್ಸಾಮಿ ಮತ ಮುಸ್ಲಿಮರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ಈ ಬಾರಿ ಮಾತ್ರ ಎಲ್ಲ ಮುಸ್ಲಿಮ್ಸರು ಅವ್ರದೇ ಪಕ್ಷ ಏನಿದೆ ಬದ್ರುದ್ದೀನ್ ಅವ್ರ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಹೊಳ್ಳಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದೇ ಮುಸ್ಲಿಂ ಮತಗಳ ವಿಶ್ವಾಸದ ಮೇಲೆ ಮತ್ತು ಆದಿವಾಸಿಗಳ ವಿಶ್ವಾಸದ ಮೇಲೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ಮತ್ತು ತನ್ನ ಪ್ಲಾನ್ಗಳನ್ನು ಸಿದ್ಧಪಡಿಸಿಕೊಂಡಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಬದ್ರುದ್ದೀನ್ ಅವರು ತಮ್ಮ ಬೇಸನ್ನು ಕಳ್ಕೊಂಡಿದ್ದಾರೆ. ಆದ್ರೆ ಕಳೆದ 3-4 ದಿನಗಳಿಂದ ಓವೈಸಿ ಹೈದರಾಬಾದ್ ಓವೈಸಿ ಅವರು ಅಸ್ಸಾಮಲ್ಲಿ ನೆಲೆ ಮಾಡಿ ಬದ್ರುದ್ದೀನ್ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಎಷ್ಟು ಪ್ರಭಾವ ಬೀರಬಹುದು ಸರ್ ಓವೈಸಿ ಅವರ ಪ್ರಚಾರ? ಅದೇ AIM ಏನು ತನ್ನ ಕ್ಯಾಂಡಿಡೇಟ್ಗಳು ನಿಲ್ಲಿಸಲ್ಲ, ಅವ್ರು ಬದ್ರುದ್ದೀನ್ ಅವ್ರ ಪಕ್ಷಕ್ಕೆ ಪರವಾಗಿನ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದ್ ರೀತಿ ನೋಡಿದ್ರೆ ತುಂಬಾ ಅಗ್ರೆಸಿವ್ ಆಗಿ ಮುಸ್ಲಿಂ ರೆಟೋರಿಕ್ ಇಟ್ಕೊಂಡು ಅವ್ರ ಪ್ರಚಾರವನ್ನು ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಅವ್ರ ಮತಗಳನ್ನು ಸೆಳೆಯುವಲ್ಲಿ, ಮತಗಳನ್ನು ಒಡೆಯುವಲ್ಲಿ ಯಶಸ್ವಿ ಆಗ್ತಾರೆ ನೋಡ್ಬೋದು. ಯಾಕಂದ್ರೆ ಪ್ರಥಮ ಬಾರಿಗೆ ಯಾವುದೇ ಅಸ್ಸಾಂ ಚುನಾವಣೆ ಎಕ್ಸ್ಪರ್ಟ್ಸ್ಗಳನ್ನು ನಾವು ಮಾತಾಡ್ಸಿರೋ ಸ್ಪಷ್ಟವಾಗಿ ಹೇಳ್ಬರ್ತಾ ಇದ್ದು, ಈವರೆಗೂ ಈ ರೀತಿಯ ಮುಸ್ಲಿಂ ಒಗ್ಗಟ್ಟನ್ನು ನಾವು ನೋಡಿರ್ಲಿಲ್ಲ. ಈ ಬಾರಿ ಆ ಒಗ್ಗಟ್ಟು ಕಂಡು ಬರ್ತಾ ಇದೆ. ಯಾರು ಹೇಳದೇವು ಎಲ್ಲಾ ಮುಸ್ಲಿಮ್ಸ್ ಒಂದೇ ರೀತಿ ವರ್ತಿಸುವುದು ಕಂಡು ಬರ್ತಾ ಇದೆ. ಅಸ್ಸಾಮಿ ಮಾತಾಡುವ ಮುಸ್ಲಿಮ್ಸ್ ಇರ್ಬೋದು, ಇಲ್ಲಿಯ ಲೋಕಲ್ ಮುಸ್ಲಿಮ್ಸ್ ಅಂದ್ರೆ ಇಲ್ಲಿದೆ ಶತಮಾನಗಳಿಂದ ಇರುವ, ಅಥವಾ ಬಾಂಗ್ಲಾದೇಶದ ಬಂದ ಮಿಯಾ ಮುಸ್ಲಿಮ್ಸ್ ಇರ್ಬೋದು, ಅಥವಾ ಬಂಗಾಲಿ ಮಾತಾಡುವ ಮುಸ್ಲಿಮ್ಸ್ ಇರ್ಬೋದು, ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಿ ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಪ್ರಜಾಪ್ರಭುತ್ವದ ಮೌಲ್ಯ ಹುಡುಕಾಟಕ್ಕಾಗಿ ಈ ಬಾರಿ ಅವರು ಒಂದು ರಾಷ್ಟ್ರೀಯ ಪಕ್ಷದ ಬೆನ್ನತ್ತಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದನ್ನು ಎದುರಿಸಲಿಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಹೇಮಂತ್ ಬಿಶ್ವ ಶರ್ಮಾ ಏನು ಇಲ್ಲಿ ಮಾಮಾ ಅಂತ ಕರೀತಾರೆ ಅಸ್ಸಾಮಲ್ಲಿ, ಅವರು ತಮ್ಮ ದಾಟಿಯನ್ನು ಬದಲಿಸಿಕೊಂಡಿದ್ದಾರೆ. ಇದು ಯಾವುದೇ ಪ್ರಿನ್ಸಿಪಲ್ಗಾಗಿಲ್ಲ, ತತ್ವಕ್ಕಾಗಿಲ್ಲ, ಕೇವಲ ಮುಸ್ಲಿಂ ಮತಗಳು ಕೂಡ್ರಿಕಡ್ತಾವ ಅನ್ನೋ ಒಂದು ಭಯಕ್ಕಾಗಿ ಅವ್ರು ಏನು ಹೇಳಿದಾರೆ ಅಂದ್ರೆ, ಯಾರು ನಮ್ಮ ಮುಸ್ಲಿಂ ವಿರೋಧಿಗಳಲ್ಲ, ಅವರು ಲವ್ ಜಿಹಾದ್ ಮತ್ತು ಫರ್ಟಿಲೈಸರ್ ಜಿಹಾದ್, ಇಲ್ಲೊಂದು ಹೊಸ ಜಿಹಾದ್ ಅನ್ನು ಹುಟ್ಟಾಕಿದ್ದಾರೆ ಅಸ್ಸಾಮಲ್ಲಿ ಹೇಮಂತ್ ಬಿಶ್ವ ಶರ್ಮಾ ಅವರು. ಫರ್ಟಿಲೈಸರ್ ಜಿಹಾದ್ ಅಂದ್ರೆ ತರಕಾರಿಯಲ್ಲಿ ಹೆಚ್ಚಿನ ಕೆಮಿಕಲ್ಗಳನ್ನು ಹಾಕುವ ಮೂಲಕ ಒಂದು ಜನಾಂಗ ಇನ್ನೊಂದು ಜನಾಂಗವನ್ನು ವೀಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಹೊಸ ಜಿಹಾದ್ ಅನ್ನು ಹುಟ್ಟಾಕಿದ್ದಾರೆ ಬಿಜೆಪಿ ಅವರು. ಎಲ್ಲವರಿಗೂ ಬೇರೆ ಬೇರೆ ಜಿಹಾದ್ ಇದ್ದು, ಲವ್ ಜಿಹಾದ್ ಇತ್ತು, ಫುಡ್ ಜಿಹಾದ್ ಇತ್ತು, ಇಲ್ಲಿ ಫರ್ಟಿಲೈಸರ್ ಜಿಹಾದ್ ಅನ್ನು ಹುಟ್ಟಾಕಿದ್ದಾರೆ. ಆ ಜಿಹಾದ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನೋಡ್ಬೇಕು. ಬಟ್ ಅವರ ಅಗ್ರೆಸಿವ್ ರಾಜಕಾರಣ ಮುಸ್ಲಿಮರನ್ನು ಒಗ್ಗೂಡಿಸಿ ಒಂದು ಪಕ್ಷದ ಹತ್ರ ಕೊಂಡೊಯ್ತಾ ಇರೋದು ಸ್ಪಷ್ಟವಾಗಿದೆ. ಅಕಸ್ಮಾತ್ ಕಾಂಗ್ರೆಸ್ ಗೆದ್ರೆ ಬಿಜೆಪಿಗೆ ನಿಜವಾಗ್ಲೂ ಅವ್ರು ಧನ್ಯವಾದ ಹೇಳ್ಬೇಕಾಗತ್ತೆ ಅನ್ಸುತ್ತೆ. ಅವರ ಕಾರಣದಿಂದ ಎಲ್ಲ ಮುಸ್ಲಿಂ ಓಟ್ಗಳು ಒಗ್ಗಟ್ಟಾಗಿ ಅವ್ರ ಪರವಾಗಿ ಬಂದಿರೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಸರ್, ಈಗ ಸಾಮಾನ್ಯವಾಗಿ ಒಂದು ದಶಕದಿಂದ ಒಂದು ಪಕ್ಷ ಅಲ್ಲಿ ಆಡಳಿತದಲ್ಲಿದೆ ಅಂತಂದ್ರೆ ಒಂದು ಆಡಳಿತ ವಿರೋಧಿ ಅಲೆ ಅಲ್ಲಿ ಎಷ್ಟು ಗಟ್ಟಿಯಾಗಿದೆ, ಅಥವಾ ಹೇಮಂತ್ ಬಿಸ್ವಾ ಶರ್ಮಾ ಅವ್ರದ್ದು 5 ವರ್ಷದ ಆಡಳಿತ ಜನರಿಗೆ ಏನ್ ಅನಿಸ್ತಾ ಇದೆ? ಬದಲಾವಣೆ ಬೇಕು ಅನಿಸ್ತಾ ಇದೆಯಾ? ಆಡಳಿತ ವಿರೋಧಿ ಅಲೆ ಇದೆ ಇಲ್ಲಿ, ಅದಿಲ್ಲ ಅನ್ನೋದಲ್ಲ, ಸ್ಪಷ್ಟವಾಗಿ ಅದು ಗ್ರೌಂಡ್ ಅಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ನಿರೀಕ್ಷೆಗಳಿರುತ್ತೆ ಜನಕ್ಕೆ. 10 ವರ್ಷದಿಂದನೂ ಅವ್ರು ಹೇಳ್ತಾ ಇದ್ದಾರೆ ನುಸುಳುಕೋರ ಸಮಸ್ಯೆಯನ್ನು ನಾವು ಬಗೆಹರಿಸ್ತೇವೆ ಅಂತ. ಬಟ್ ಇಲ್ಲಿವರೆಗೂ ಅವ್ರು ನುಸುಳುಕೋರ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಕೇಂದ್ರ ಸರ್ಕಾರದಲ್ಲೂ ಅವರೇ ಇದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಅವರೇ ಇದ್ದಾರೆ. ಆದ್ರೂ ನಾವು ಇನ್ನೂ 5 ವರ್ಷ ನಮ್ಗೆ ಅವಕಾಶ ಕೊಡಿ, ನಾವು ನುಸುಳುಕೋರ ಸಮಸ್ಯೆ ಬಗೆಹರ್ತೇವೆ ಅಂದ್ರೆ ಆ ಸಮಸ್ಯೆಯನ್ನು ಜೀವಂತವಾಗಿ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ರೆ ಅನ್ನೋ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಶೆಡ್ಯೂಲ್ 6 ಏನು ಎಷ್ಟು ಸ್ಟೇಟಸ್ ಕೊಡ್ತೇವೆ ಅಂತ ಆದಿವಾಸಿಗಳಿಗೆ ಹೇಳಿದ್ರು, ಅದನ್ನೂ ಅವ್ರು ಪೂರೈಸಲಾಗಿಲ್ಲ. ಕೇವಲ 100 ದಿನದಲ್ಲಿ ನಾವು ಸರ್ಕಾರ ಬಂದ ನಂತರ ಆದಿವಾಸಿ ಸ್ಟೇಟಸ್ ಕೊಡ್ತೀವಿ ಅಂದ್ರು. ಸೆಂಟ್ರಲ್ ಗೌರ್ಮೆಂಟ್ ಇದ್ದು, ಸ್ಟೇಟ್ ಗೌರ್ಮೆಂಟ್ ಇದ್ದು 10 ವರ್ಷ ಅಧಿಕಾರ ಮಾಡಿದ್ರು ಅದನ್ನು ಅವ್ರು ಕೊಡ್ಲಿಕ್ಕಾಗಿಲ್ಲ. ಅದ್ರ ಜೊತೆಗೆ ವರ್ಕರ್ಸ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರೋ ಆದಿವಾಸಿಗಳಿದ್ದಾರೆ, ಅವರಿಗೆ ತಮ್ಮ ವೇಜಸ್ ಅನ್ನು, ಸ್ಯಾಲರಿ ಹೆಚ್ಚಿಗೆ ಮಾಡ್ತೇವೆ ಅಂತ ಹೇಳಿದ್ರು, ಸಂಬಳವನ್ನು ಅದನ್ನು ಹೆಚ್ಚಿಗೆ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ. ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ವಿಫಲರಾಗಿದ್ದಾರೆ. ಹಿಂದಿ ಹೇರಿಕೆ ಹೆಚ್ಚಿಗೆ ಆಗಿದೆ ಅನ್ನೋದು ಇಲ್ಲಿ ಲೋಕಲ್ ಜನರ ಅಭಿಪ್ರಾಯ ಆಗಿದೆ. ಅದ್ರ ಜೊತೆಗೆ ಅಸ್ಸಾಮಿಗಳು, ಏನು ಲೋಕಲ್ ಅಸ್ಸಾಮಿಗಳಿದ್ದಾರೆ, ಅಹೋಮ್ ಜನಾಂಗದಲ್ಲಿದ್ದಾರೆ, ಒಂದ್ ರೀತಿ ಅವ್ರು ಬಿಜೆಪಿಯ ಮೇಲೆ ಒಂದು ಮುನಿಸು ಕಂಡು ಬರ್ತಾ ಇದೆ ಈ ಬಾರಿ.
ಅವರನ್ನು ಕಡೆಗಣಿಸಲಾಗಿದೆ, ಅವರ ಇದನ್ನು ಪ್ರಶ್ನಿಸಲಾಗಿದೆ ಅನ್ನೋದು ಬರ್ತಾ ಇರೋದ್ರಿಂದ ಸಹಜವಾಗಿ ಅವ್ರ ಮತಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬಟ್ ಬಿಜೆಪಿ ಪರವಾಗಿ ಬೆಂಗಾಲಿ ಮಾತನಾಡೋ ಬೆಂಗಾಲಿಗಳು ಇನ್ನೂ ಹಿಂದೂಗಳು ಸ್ಪಷ್ಟವಾಗಿರೋದು ಈ ಚುನಾವಣೆಯಲ್ಲಿ ಸರ್ವೆಗಳಲ್ಲಿ ಕಂಡು ಬರ್ತಾ ಇದೆ. ಸರ್, ಈಗ ಅಸ್ಸಾಂನಲ್ಲಿ ಈಗ ಪಕ್ಷಾಂತರ ರಾಜಕಾರಣದ ಬಗ್ಗೆ ಇತಿಹಾಸ ನಾವು ನೋಡೋದಾದ್ರೆ, ಈಗ ಮುಖ್ಯಮಂತ್ರಿ ಇರುವಂತಹ ಹಿಮಂತ್ ಬಿಸ್ವಾ ಶರ್ಮಾ ಅವರು ದಶಕಗಳ ಕಾಲ ಕಾಂಗ್ರೆಸ್ ಅಲ್ಲಿ ಇದ್ರು. ಕೊನೆಗೆ 2017 ತಮ್ಮ ಬೆಂಬಲಿಗರ ಜೊತೆಗೆ ದಿಢೀರ್ ಅಂತ ಬಿಜೆಪಿಗೆ ಸೇರ್ತಾರೆ. ನಂತರ 2021 ಅವರಿಗೆ ಮುಖ್ಯಮಂತ್ರಿ ಗಾದಿನೂ ಸಿಗತ್ತೆ. ನಂತರ ಈಗ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಇಂದ ಬಿಜೆಪಿಗೆ ಸೇರಿದ ಮೇಲೆ ಪಕ್ಷಾಂತರ ಅನ್ನೋದು ಅಸ್ಸಾಂ ರಾಜಕಾರಣವನ್ನ ಹೇಗೆಲ್ಲ ಬದಲಾಯಿಸ್ತಾ ಇದೆ ಸರ್? ಯಾಕಂದ್ರೆ ಅವ್ರು ಒಬ್ಬರೇ ಅಲ್ಲ, ಅದ್ರ ನಂತರ 2021 ಚುನಾವಣೆ ನಂತರ ಅಂತೂ ಕಾಂಗ್ರೆಸ್ ಮತ್ತೆ AIUDF ನ ಹಲವು ಶಾಸಕರು ಸಹ ಕಮಲ ಪಾಳೆಯದತ್ತ ಮುಖ ಮಾಡ್ತಾರೆ. ಮುಖ್ಯವಾಗಿ ಇಡೀ ದೇಶದ ತುಂಬೆಲ್ಲ ಏನ್ ನಡೀತಾ ಇದೆ, ಮೊದಲು ವಿರೋಧ ಪಕ್ಷದ ನಾಯಕರ ಮೇಲೆ ಅಟ್ಯಾಕ್ ಮಾಡೋದು, ಅವರ ಕರ್ಮ ಕಾಂಡಗಳ ಕರಪ್ಷನ್ ಕೇಸಲ್ಲಿ ಸಿಕ್ಕಾಕೊಂಡವ್ರನ್ನು ಒತ್ತಡ ತರುವುದು, ಆ ರೀತಿಯ ಒಂದು ನರೇಷನ್ ಬಿಲ್ಡ್ ಮಾಡಿ ಅವರನ್ನು ಒಂದು ಕಾರ್ನರ್ ಅಲ್ಲಿ ಮಾಡುವ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಅದರ ನಂತರ ಅವ್ರು ಪಕ್ಷಕ್ಕೆ ತೆಗೆದುಕೊಂಡು ಎಲ್ಲರೂ ಏನ್ ಹೇಳ್ತಾರೆ, ಒಂದು ಕಾರ್ಟೂನಿಸ್ಟ್ಗಳು ತುಂಬಾ ಚೆನ್ನಾಗಿ ವಾಷಿಂಗ್ ಮಿಷನ್ ಪೊಲಿಟಿಕ್ಸ್ ಅಂತ ಏನ್ ಹೇಳ್ತಾರೆ, ಆ ವಾಷಿಂಗ್ ಮಿಷನ್ ಪೊಲಿಟಿಕ್ಸ್ ಇಲ್ಲಿಯೂ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಹೇಮಂತ್ ಬಿಸ್ವಾ ಶರ್ಮಾ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದ್ವು. ಇದೇ ಬಿಜೆಪಿ ಅವ್ರ ಮೇಲೆ ಒಂದು ಸಣ್ಣ ಕಿರು ಹೊತ್ತಿಗೆನೂ ತಂದಿತ್ತು. ಹೇಮಂತ್ ಬಿಸ್ವಾ ಶರ್ಮಾ ಯಾವ ಮಟ್ಟದ ಒಂದು ರಾಜಕೀಯ ಅದು ಭ್ರಷ್ಟಾಚಾರ ಮಾಡಿದಾರೆ ಅನ್ನೋದು ಅವ್ರು ಕಾಂಗ್ರೆಸ್ನಲ್ಲಿದ್ದ ಶಿಕ್ಷಣ ಮಂತ್ರಿ ಆಗಿದ್ರು. ಅದಕ್ಕಾಗಿ ಅವ್ರ ಮೇಲೆ ತುಂಬಾ ಆರೋಪಗಳನ್ನ ಅವ್ರು ಬಿಜೆಪಿ ಮಾಡ್ತಾ ಇದ್ರು. ಸತತವಾಗಿ ಅವ್ರು ತನಿಖೆ ಮಾಡಬೇಕಂತ ಹೇಳ್ತಾ ಇದ್ರು. ಒಮ್ಮೆ ಅವ್ರು ಬಿಜೆಪಿಗೆ ತಮ್ಮನ್ನು ಪಕ್ಷಕ್ಕೆ ಸೇರಿಸ್ಕೊಂಡ ನಂತರ, ಅವರು ಬಿಜೆಪಿಯ ವಾಷಿಂಗ್ ಮಷೀನ್ ಅಲ್ಲಿ ಹೋದ ನಂತರ ಅವರು ಅತ್ಯಂತ ಪ್ರಾಮಾಣಿಕರಾಗಿ ಹೊರಗೆ ಬಂದಿದ್ದಾರೆ. ಆದ್ರೆ ಜನ ಇವತ್ತು ಮೊದಲೆಷ್ಟು ಕರಪ್ಟ್ ಆಗಿದ್ರು, ಮೊದಲೆಷ್ಟು ಭ್ರಷ್ಟ ಆಗಿದ್ರು, ಅದಕ್ಕೆ ಹೆಚ್ಚಿನ ಭ್ರಷ್ಟತನ ಹೇಮಂತ್ ಬಿಸ್ವಾ ಶರ್ಮಾ ಮಾಡಿದಾರೆ ಅನ್ನೋ ಆರೋಪ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ, ಇಲ್ಲಿನ ಸಿವಿಲ್ ಸೊಸೈಟಿಗಳು ಮಾಡ್ತಾ ಇದ್ದಾವೆ. ಯಾಕಂದ್ರೆ ಹಲವಾರು ಪ್ರಮುಖ ಲ್ಯಾಂಡ್ಗಳು, ತೋಟಗಳು, ಟೀ ತೋಟಗಳು ಎಲ್ಲವನ್ನೂ ತಮ್ಮ ಪತ್ನಿ ಹೆಸರಲ್ಲಿ ಖರೀದಿಸಿದ್ರು ಅನ್ನೋ ಮಾತು ಕೇಳಿ ಬರ್ತದೆ. ಅದಕ್ಕೆ ಸ್ಪಷ್ಟವಾದ ದಾಖಲೆಯನ್ನು ಕೊಡಬೇಕಾಗುತ್ತೆ ವಿರೋಧ ಪಕ್ಷಗಳು. ಬಟ್ ಒಟ್ಟಾರೆ ಭ್ರಷ್ಟಾಚಾರದಲ್ಲಿ ಇವತ್ತು ಹೇಮಂತ್ ಬಿಸ್ವಾ ಶರ್ಮಾ ತೊಡಗಿದಾರಂತೆ. ಅದ್ರ ಬಿಜೆಪಿಯಲ್ಲಿ ಇದ್ರೆ ಆ ಭ್ರಷ್ಟಾಚಾರಕ್ಕೆ ಒಂದು ದೊಡ್ಡ ಸೆಕ್ಯೂರಿಟಿ ಸಿಗುತ್ತೆ ಅನ್ನೋದು ಈ ಅಸ್ಸಾಂನಲ್ಲೂ ಸ್ಪಷ್ಟವಾಗಿದೆ. ಅದೇ ರೀತಿ ಇತ್ತೀಚೆಗೆ ಲೋಕಲ್ ಬಿಜೆಪಿ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು, ಮಾಜಿ ಶಾಸಕರು ಸಹಿತ ಬಿಜೆಪಿಗೆ ಹೋಗಿದ್ದಾರೆ. ಕೆಲ ಬಿಜೆಪಿಯ ನಾಯಕರು ಸಹಿತ ಕಾಂಗ್ರೆಸ್ಗೆ ಬಂದಿದ್ದಾರೆ, ಬೇರೆ ಬೇರೆ ಪ್ರಾದೇಶಿಕ ಪಕ್ಷಕ್ಕೂ ಬಂದಿದ್ದಾರೆ. ನಾವು ಅದನ್ನು ಮರೆಯುವ ಹಾಗಿಲ್ಲ. ಈ ರಾಜ್ಯದಲ್ಲಿ ಈ ರೀತಿಯ ಮೊದಲಿಂದಲೂ ನಡೀತಾ ಇದೆ. ಬಟ್ ಬಿಜೆಪಿ ಮಾತ್ರ ಪ್ರಮುಖ ನಾಯಕರನ್ನು ಸೆಳೆಯುವಲ್ಲಿ, ಒತ್ತಡ ತಂದು ಅವರನ್ನು ತಮ್ಮ ವಾಷಿಂಗ್ ಮಷೀನ್ ಹಾಕಿ ಅವರನ್ನು ಪ್ರಾಮಾಣಿಕರಾಗಿ ಜಗತ್ತಿಗೆ ಪರಿಚಯಿಸುವಲ್ಲಿ ಅಸ್ಸಾಂನಲ್ಲಿ ಯಶಸ್ವಿಯಾಗಿದೆ. ಅದೇ ಸ್ಪಷ್ಟ ಅದಕ್ಕೆ ಬೆಸ್ಟ್ ನಿದರ್ಶನ ಅಂದ್ರೆ ಹೇಮಂತ್ ಬಿಸ್ವಾ ಶರ್ಮಾ. ಯಾರ ಮೇಲೆ ಅತಿ ಹೆಚ್ಚಿಗೆ ಟಾರ್ಗೆಟ್ ಮಾಡಿ ಬಿಜೆಪಿ ಆರೋಪ ಮಾಡ್ತಾ ಇತ್ತು, ಪ್ರತಿಭಟನೆ ಮಾಡ್ತಾ ಇತ್ತು, ಅವರನ್ನೇ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂದ್ರೆ ಅವ್ರು ಯಾವ ಮಟ್ಟದ ಕಾಂಪ್ರಮೈಸ್ ರೆಡಿ ಇದ್ದಾರೆ ಅನ್ನೋದು ಇದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್, ಈಗ ಕರ್ನಾಟಕದಲ್ಲಿ ಹುಟ್ಟಿದಂತ ಆಪರೇಷನ್ ಕಮಲ ಅನ್ನೋ ಮಾದರಿ ಈಗ ಸಾಮಾನ್ಯವಾಗಿ ಇಡೀ ದೇಶದಾದ್ಯಂತ ಸ್ಪ್ರೆಡ್ ಆಗಿದೆ. ಅದರ ಅಸ್ಸಾಮಲ್ಲೂ ಸಹ ಯಶಸ್ವಿಯಾಗಿ ಅದನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ಹೊರಗಿಂದ ಬಂದಿರುವಂತಹ ನಾಯಕರಿಗೆ ಬಿಜೆಪಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸ್ತಾ ಇದ್ರೆ, ಈ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳೋದೇ ದೊಡ್ಡ ಸವಾಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಆಪರೇಷನ್ ಕಮಲ ಶುರುವಾಗಿದೆ ಕರ್ನಾಟಕದಿಂದ. ರೆಡ್ಡಿ ಬ್ರದರ್ಸ್ 2009ರಲ್ಲಿ ಶುರುವಾದ ಆಪರೇಷನ್ ಕಮಲ ಇಡೀ ದೇಶದ ವ್ಯಾಪ್ತಿ ಹಬ್ಬಿದೆ. ಇಡೀ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. ಇದರ ಕಪಿಮುಷ್ಟೆ ಕೆಲವು ಅಸ್ಸಾಂನ ಶಾಸಕರು ಸಿಲ್ಕೊಂಡಿದ್ದಾರೆ. ಆದ್ರೆ ಅವ್ರು ಮತ್ತೆ ನಡೆದ ಉಪಚುನಾವಣೆಯಲ್ಲಿ ಗೆದ್ದಿರುವುದು ಮಾತ್ರ ಅತ್ಯಂತ ಗಮನಾರ್ಹ ಅಂತ ಹೇಳ್ಬೋದು. ಅಂದ್ರೆ ಸರ್ಕಾರ ಅವ್ರದೇ ಇರುತ್ತೆ, ಎಲ್ಲ ಮಷಿನರೀಸ್ ಅವ್ರದೇ ಇರುತ್ತೆ. ಆರ್ಥಿಕವಾಗಿ ಬಿಜೆಪಿ ತುಂಬಾ ಸದೃಢ ಪಕ್ಷವಾಗಿದೆ. ಅವರನ್ನು ಎದುರಿಸೋದೇ ಹೇಗೆ ಅಂತ ವಿರೋಧ ಪಕ್ಷಗಳ ಗಲಿಬಿಲಿ ಇದ್ದಾಗ ಆಪರೇಷನ್ ಕಮಲದ ಮೂಲಕ ಅಸ್ಸಾಂನಲ್ಲಿ ಕೆಲವರು ಮಾಡಿದ್ದಾರೆ, ಮುಂದೂ ಮಾಡ್ತಾರ ಅನ್ನೋ ಭಯ ಇದೆ. ಅದೇ ಈಗ ಸ್ಪಷ್ಟವಾಗಿ ಇಲ್ಲಿ ಜನರಿಗೆ ಇರೋ ಭಯ ಏನಂದ್ರೆ, ನಾವ್ ಯಾರನ್ನಾದ್ರೂ ಗೆಲ್ಸಿದ್ರೆ ಇವ್ರು ಅದೇ ಪಕ್ಷದಲ್ಲಿ ಇರ್ತಾರೋ ಅಥವಾ ಇವರು ಬಿಜೆಪಿ ಜೊತೆ ಹೋಗ್ತಾರೋ ಅನ್ನೋ ಭಯ ಇಲ್ಲಿ ಬಹಳಷ್ಟು ಜನ ಕಾಡ್ತಾ ಇದೆ, ಸಿವಿಲ್ ಸೊಸೈಟಿ ಕಾಡ್ತಾ ಇದೆ. ಏನ್ ಸೆಕ್ಯುಲರ್ ಮತ್ತು ಡೆಮೊಕ್ರೆಟಿಕ್ ಫೋರ್ಸ್ಗಳು ಏನಿದಾವೆ ಅವು ಈ ಒತ್ತಡವನ್ನು ಎದುರಿಸ್ತಾ ಇದಾವೆ ಅಂತ ಹೇಳ್ಬೋದು. ಯಾಕೆ ಹೀಗೆ ಈ ಮಾತು ಹೇಳ್ತಾ ಇದಾವೆ ಅಂದ್ರೆ, ಕಾಂಗ್ರೆಸ್ನಿಂದ ಗೆದ್ರೆ ಕಾಂಗ್ರೆಸ್ನಿಂದ 2/3 ಹೋಗ್ಬೇಕಾಗತ್ತೆ. ಅದೇ ಅಸ್ಸಾಂ ಗಣ ಪರಿಷತ್, ಜಾತೀಯ ಪರಿಷತ್ತು ಅಥವಾ ರಾಜೋ ಏನಿದೆ ರಾಯ್ಜೋರ್ ದಳ ಏನಿದೆ, ಅಖಿಲ್ ಗೊಗೊಯ್ ಅವ್ರದ್ದು, ಆ ಪಕ್ಷದಿಂದ ಗೆದ್ದು ಬಂದ MLAಗಳನ್ನು ಹೇಗೆ ಉಳಿಸ್ಕೊಳ್ಳುತ್ತೆ ಕಾಂಗ್ರೆಸ್, CPIM ಇಂದ ಗೆದ್ದು ಬಂದ್ರೆ ಹೇಗೆ ಉಳಿಸ್ಕೊಳ್ಳುತ್ತೆ ಅನ್ನೋ ಚಾಲೆಂಜು ಇದಕ್ಕಿದೆ. ಬಟ್ ಮೆಜಾರಿಟಿ ಬಂದ್ರೆ ಆಪರೇಷನ್ ಮಾಡೋದು ಕಷ್ಟ. ಮೆಜಾರಿಟಿ ಬರದೇ ಹೋದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕೇವಲ 1-2 ಸೀಟು 4-5 ಸೀಟಲ್ಲಿ ಇದ್ರೆ ಮತ್ತು ಬಿಜೆಪಿ ಆಪರೇಷನ್ ಕಮಲ ಮಾಡ್ಲಿಕ್ಕೆ ತನ್ನದೇ ಆದ ಸಿದ್ಧತೆಗಳು ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಸರ್, ಈಗ ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಯುವಕರ ಪಾತ್ರ ಹೆಚ್ಚಿನದಾಗಿರುತ್ತೆ. ಅಸ್ಸಾಂನಲ್ಲಿ ಯುವಕರ ನಿರೀಕ್ಷೆಗಳು ಅಥವಾ ಯಾವ ಪಕ್ಷದತ್ತ ಅವರ ಒಲವು ಜಾಸ್ತಿ ಇದೆ?
ಮುಖ್ಯವಾಗಿ ಅಸ್ಸಾಂನ ಇಡೀ ದೇಶದಲ್ಲೇ ಎಜುಕೇಷನಲ್ಲಿ ತುಂಬ ಕಡಿಮೆ ಇದೆ. ಎಜುಕೇಷನ್ ಲೆವೆಲ್ ತುಂಬ ಕಡಿಮೆ ಇದೆ ಇವ್ರದ್ದು. ಅದ್ರ ಜೊತೆಗೆ ತಲಾ ಆದಾಯನೂ ಕಡಿಮೆ ಇದೆ. ಹೀಗಾಗಿ ಇವರ ವೇಜಸ್ ಏನಿದೆ ಆದಿವಾಸಿಗಳು ಇವ್ರದ್ದೆಲ್ಲ ತುಂಬ ಕಡಿಮೆನೇ ಇದೆ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿ ನಿರುದ್ಯೋಗ ತುಂಬ ದೊಡ್ಡ ಸಮಸ್ಯೆ ಆಗಿದೆ. ದೇಶದ ನಿರುದ್ಯೋಗದ ಸಮಸ್ಯೆಗಿಂತನೂ ಇಲ್ಲಿ ಇದೆ ನಿರುದ್ಯೋಗ ಪರ್ಸೆಂಟೇಜ್ ಹೆಚ್ಚಿಗೆ ಇದೆ. ದೇಶದ ಪರ್ಸೆಂಟೇಜ್ಗಿಂತನೂ ಅಸ್ಸಾಂ ನಿರುದ್ಯೋಗ ಸಮಸ್ಯೆ ಹೆಚ್ಚಿಗೆ ಇದೆ. ಉದ್ಯೋಗಕ್ಕಾಗಿ ಇಲ್ಲಿನ ಜನ ಇಡೀ ದೇಶದ ತುಂಬ ವಲಸೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಮ್ಯುನಲ್ ಪೊಲಿಟಿಕ್ಸ್ ಇಂದ ಇವತ್ತು ಒಂದು ರೀತಿ ಬೇಸರಗೊಂಡಿದ್ದಾರೆ. ಅದರಿಂದ ಹೊರಬರೋ ಪ್ರಯತ್ನದಲ್ಲಿದ್ದಾರೆ. ಈ ಮೂರನೇದು ಇಂಪಾರ್ಟೆಂಟು ಜುಬಿನ್ ಗರ್ಗ್. ಇಡೀ ಅಸ್ಸಾಂನ ಅಸ್ಮಿತೆ ಅನ್ಬೋದು ಜುಬಿನ್ ಗರ್ಗ್. ಒಂದು ರೀತಿ ಒಬ್ಬ ಗಾಯಕ ಹೇಗೆ ಜನರನ್ನು ಪ್ರಭಾವಿಸ್ಬೋದು ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಜುಬಿನ್ ಗರ್ಗ್. ಅವರ ಅಂತಿಮ ಯಾತ್ರೆಯಲ್ಲಿ, ಅವ್ರು ಸಾವಾದ ನಂತರ ಅಂತಿಮ ಯಾತ್ರೆಯಲ್ಲಿ ಜನ ಸೇರಿದ ರೀತಿ ನೋಡಿದ್ರೆ ಯಾರೂ ಸೇರಿಸಿದ್ದಲ್ಲ, ತಾವಾಗಿ ಬಂದಿದ್ದು. ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಜನ ಭಾಗವಹಿಸಿದ ಅಂತಿಮ ಯಾತ್ರೆ ಅದು. 4ನೇ ಅಂತಿಮ ಯಾತ್ರೆ. ಅಂದ್ರೆ ಆ ಮಟ್ಟದ ಜನಪ್ರಿಯತೆಯನ್ನು ಕೇವಲ ಒಂದು ರಾಜ್ಯದ ಒಂದು ಭಾಷೆಯ ಗಾಯಕ ಪಡ್ಕೊಂಡಿದ್ದ ಅಂದ್ರೆ ಅವರು ಯಾವ ಮಟ್ಟದಲ್ಲಿ ಈ ಜನರೊಂದಿಗೆ ಬೆರ್ತಿದ್ದಾರೆ ಅಂತ ನೋಡ್ಬೋದು. ಎಲ್ಲ ಸಮಸ್ಯೆಗಳಿಗೂ ಅವ್ರು ಒಂದು ಹಾಡ್ಬಾರ್ದು, ಆ ಜನರ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು. CA ಹೋರಾಟ ಇರ್ಬೋದು, ಪರಿಸರ ಹೋರಾಟ ಇರ್ಬೋದು, ಪ್ರಾಣಿಗಳ ದಯ ಹೋರಾಟ ಇರ್ಬೋದು, ಜನರ ಸಮಸ್ಯೆಗಳ, ಆದಿವಾಸಿಗಳ ಹೋರಾಟ ಇರ್ಬೋದು, ಎಲ್ಲದಕ್ಕೂ ಅವರು ಹಾಡುಗಳನ್ನು ಬರೆದಿದ್ದಾರೆ, ಹಾಡುಗಳನ್ನು ಹಾಡಿದ್ದಾರೆ. ಅವ್ರ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಅವರಲ್ಲಿ ಭಾಗವಾಗಿದ್ದಾರೆ. ಅಸ್ಸಾಂನ ಅಸ್ಮಿತೆಯ ಭಾಗವಾಗಿದ್ರೆ ಅಸ್ಸಾಂನ ಪ್ರತಿಯೊಬ್ಬರು ಹೃದಯದಲ್ಲೂ ಜುಬಿನ್ ಗರ್ಗ್ ಇದ್ದಾರೆ. ಅವರ ಸಮಾಧಿ ಸ್ಥಳಕ್ಕೆ ನಾನು ಹೋಗಿ ನೋಡಿದೆ. ಇವತ್ತಿಗೂ ಅಲ್ಲಿ ಜನ ಜಾತ್ರೆ ಟೈಪ್ ಹೋಗ್ತಾರೆ. ಅದೊಂದು ಪವಿತ್ರ ಕ್ಷೇತ್ರ ಪರಿವರ್ತನೆ ಇದೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ ಜುಬಿನ್ ಗರ್ಗ್ ಒಂದು ಅಂತಿಮ ನಮನ ಸಲ್ಲಿಸಿ ಬರೋದು ಅಸ್ಸಾಮಿ ಜನರ ಇವತ್ತಿನ ಒಂದು ಪ್ರಮುಖ ಇದು ಆಗಿದೆ. ಆ ಮಟ್ಟದ ಬೆದ್ಕೊಂಡಿರೋ ಜುಬಿನ್ ಗರ್ಗ್ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಯುವಕರ ಒಂದು ದೊಡ್ಡ ಆರೋಪವಾಗಿದೆ. ಜಸ್ಟಿಸ್ ಫಾರ್ ಜುಬಿನ್ ಗರ್ಗ್ ಅನ್ನೋದು ಸ್ಪಷ್ಟವಾಗಿ ದೊಡ್ಡ ಹೋರಾಟವಾಗಿ ಕಂಡು ಬರ್ತಾ ಇದೆ. ಯಾವುದೇ ಊರು, ಯಾವುದೇ ಹಳ್ಳಿಗಳಲ್ಲಿ ಹೋದ್ರೂ ನೀವು ಜುಬಿನ್ ಗರ್ಗ್ ಅವರ ಫೋಟೋ, ಅವ್ರ ಕೊಟೇಶನ್ಗಳು, ಅವ್ರ ಹಾಡುಗಳನ್ನು ನೀವು ಕೇಳ್ಬೋದು ಅಸ್ಸಾಮಲ್ಲಿ. ಈ ಜುಬಿನ್ ಗರ್ಗ್ ಸಾವಿಗೆ ನಾನು ನ್ಯಾಯ ಕೊಡ್ತೀನಿ, ಕೊಡದೇ ಇದ್ರೆ ನಾನು ವೋಟ್ ಹಾಕ್ಬೇಡಿ ಅಂತ ಹೇಮಂತ್ ಬಿಸ್ವಾ ಶರ್ಮಾ ಏನು ಅಸ್ಸಾಂ ಮುಖ್ಯಮಂತ್ರಿ ಹೇಳಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ತಮ್ಮ ದಾಟಿನ ಬದಲಾಯಿಸಿದ್ದಾರೆ. ನ್ಯಾಯ ಕೊಡಬೇಕಾಗಿದ್ದು ಕೋರ್ಟು, ನಾನಲ್ಲ. ಚುನಾವಣೆ ನಡೆಯೋದೇ ಬೇರೆ ವಿಷಯಗಳಿಗಾಗತ್ತೆ. ಆದರೆ ಯುವಕರು ಅದನ್ನು ನಂಬಿಲ್ಲ. ಯುವಕರು ಜುಬಿನ್ ಫಾರ್ ಜಸ್ಟಿಸ್ ಫಾರ್ ಜುಬಿನ್ ಅಂತಾನೆ ಹೋಗ್ತಾ ಇದ್ದಾರೆ. ಇದೇ ಹಿಡ್ಕೊಂಡು ಎಲ್ಲ ಬೇರೆ ಬೇರೆ ಪಕ್ಷಗಳು ತಮ್ಮದೇ ಆದ ದಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ನ್ಯಾಯಾಲಯ ಏನಾದರೂ ಉತ್ತರ ಕೊಡಲಿ, ಒಂದಂತರೂ ನರೇಟಿವ್ ಬಿಲ್ಡ್ ಆಗಿದೆ. ಜುಬಿನ್ ಗರ್ಗ್ ಸಾವು ಸಹಜವಾಗಿಲ್ಲ, ಅದು ಅನ್ಯಾಚುರಲ್ ಆಗಿದೆ. ಅದಕ್ಕಾಗಿ ಜುಬಿನ್ ಗರ್ಗ್ ಸಾವಿಗೆ ನ್ಯಾಯ ಕೊಡಬೇಕು. ಪ್ರಮುಖರನ್ನು ರಕ್ಷಿಸಲಿಕ್ಕಾಗಿಯೇ ಈ ಪಕ್ಷ ಕೆಲವರನ್ನು ರಕ್ಷಿಸಲಿಕ್ಕಾಗಿ, ಅತ್ಯಂತ ಬಲಶಾಲಿಗಳನ್ನು ರಕ್ಷಿಸಲಿಕ್ಕಾಗಿ ಕ್ರಮ ಕೈಗೊಳ್ಳುತ್ತೆ. ಅದಕ್ಕಾಗಿ ಅವ್ರನ್ನ ಬಂದ್ ಮಾಡ್ತಾರಂತೆ. ಆ ನರೇಟಿವ್ ಬಿಲ್ಡ್ ಹೋಗಿಸ್ಲಿಕ್ಕಾಗಿ ಹೇಮಂತ್ ಬಿಸ್ವಾ ಶರ್ಮಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದಾರೆ. ಬೇಗ ಅದು ನ್ಯಾಯಾಲಯದಲ್ಲಿ ಪ್ರತಿದಿನ ಕೇಸ್ಗಳು ನಡೆಯುವಾಗ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಜನಕ್ಕೆ ತೋರಿಸ್ಲಿಕ್ಕಾಗಿ. ಆಮೇಲೆ ಅವ್ರ ಸಮಾಧಿ ಸ್ಥಳಗಳಲ್ಲಿ ಅತ್ಯಂತ ಡೆವಲಪ್ಮೆಂಟ್ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದರೂ ಅಲ್ಲಿ ಕೆಲಸಗಳು ನಿಂತಿಲ್ಲ, ಕಂಟಿನ್ಯೂ ಆಗಿ ನಡೀತಾನೆ ಇದ್ದಾವೆ. ಆ ಮಟ್ಟದ ಇಂಪ್ಯಾಕ್ಟ್ ಜುಬಿನ್ ಗರ್ಗ್ ಇದ್ದಾರೆ. ಅವ್ರ ಮನೆ ಅಂದ್ರೆ ಅದೊಂಥರ ಈ ಜನಕ್ಕೆ ಒಂದು ಪುಣ್ಯಕ್ಷೇತ್ರ ಇದ್ದಾವೆ. ಅಲ್ಲಿ ಹಲವಾರು ಹೆಣ್ಣು ಮಕ್ಕಳನ್ನು ಅವರು ದತ್ತಕ್ಕೆ ಪಡ್ಕೊಂಡು ಅವ್ರ ಎಲ್ಲಾ ಹೆಣ್ಮಕ್ಳಿಗೂ ಅವ್ರು ಶಿಕ್ಷಣ ಕೊಡ್ತಾ ಇದ್ರು, ಅವ್ರ ಗಂಡ ಹೆಂಡತಿ ಸೇರಿ. ಆ ಮಟ್ಟದ ಭಾಗವಾಗಿರೋ ಜುಬಿನ್ ಗರ್ಗ್ ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಜುಬಿನ್ ಗರ್ಗ್ ವಿಷಯದಲ್ಲಿ ಎತ್ಕೊಂಡ್ರೆ ಇಲ್ಲಿ ಯುವಕರು ಜುಬಿನ್ ಗರ್ಗ್ ಜೊತೆಗಿದ್ದಾರೆ. ಜುಬಿನ್ ಗರ್ಗ್ ಯಾರು ನ್ಯಾಯ ಕೊಡ್ತಾರೆ ಅವ್ರ ಪರವಾಗಿ ಇರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಪವಿತ್ರ, ಓಕೆ, ಹಾಗಾದ್ರೆ ಸರ್ ಜುಬಿನ್ ಅವ್ರದ್ದು ಸಾವಿಗೆ ನ್ಯಾಯ ಸಿಗದೇ ಇರೋದು ಸಹ ಬಿಜೆಪಿಗೆ ಒಂದು ರೀತಿ ಹೊಡೆತವನ್ನ ಕೊಡ್ಬೋದು ಎಲೆಕ್ಷನ್ ಅಲ್ಲಿ ಅಂತ ಆಯ್ತು. 100% ನನಗಾದ್ರೂ ಹಾಗೆ ಅನ್ಸುತ್ತೆ. ಜುಬಿನ್ ಗರ್ಗ್ ಜನ ಪ್ರೀತಿಸೋ ರೀತಿ, ಅವ್ರನ್ನ ಆರಾಧಿಸುವ ರೀತಿ, ಅವರ ಸಾವಿಗೆ ಮಿಡಿಯುವ ರೀತಿ, ನೊಂದ ರೀತಿ ನೋಡಿದ್ರೆ ಸ್ಪಷ್ಟವಾಗಿ ಅದು ಇಂಪ್ಯಾಕ್ಟ್ ಮಾಡತ್ತೆ ಅನ್ಸುತ್ತೆ. ಬಟ್ ಇಲ್ಲಿವರೆಗೂ ಅದನ್ನು ಸಮಾಧಾನ ಮಾಡಲು ಬಿಜೆಪಿ ಹಲವಾರು ಪ್ರಯತ್ನಗಳು ಮಾಡಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡಿದೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದೆ. ಕೆಲವು 7 ಜನರನ್ನು ಆಗಲೇ ಬಂಧಿಸಿ ಜೈಲಿನಲ್ಲಿ ಇಟ್ಟಿದೆ. ಬಟ್ ಅದ್ರ ಬಗ್ಗೆ ಸಂತೃಪ್ತಿ ಯುವಕರಲ್ಲಿ ಇಲ್ಲ. ಅವ್ರು ಎಷ್ಟು ಸಂತೃಪ್ತರಾಗಿದ್ದಾರೆ, ಎಷ್ಟಿಲ್ಲ ಅನ್ನೋದು ನಾವು 9ನೇ ತಾರೀಕು ವೋಟಿಂಗ್ ಅಲ್ಲೇ ನೋಡ್ಬೋದು. ಬಟ್ ಇಲ್ಲಿ ಇನ್ನೊಂದು ದೊಡ್ಡ ಚಾಲೆಂಜ್ ಇದೆ. ಚುನಾವಣಾ ಕಮಿಷನ್ ಅದಕ್ಕೆಲ್ಲರಿಗೂ ವಿಶ್ವಾಸ ಮೂಡಿಸುವ ರೀತಿಯಲ್ಲಿ ನಡೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ 9ನೇ ತಾರೀಕು ಮತದಾನ ಆದ್ರೆ ಅದು ಮೇ 4ನೇ ತಾರೀಕು ಮತ ಎಣಿಕೆ ಆಗುತ್ತೆ. ಅಂದ್ರೆ 4 ವಾರಗಳ ಕಾಲ EVMಗಳನ್ನು ಭದ್ರತೆಯಲ್ಲಿ ಇಟ್ಕೊಂಡು ಜನಕ್ಕೆ ವಿಶ್ವಾಸ ಮೂಡುವ ನಿಷ್ಪಕ್ಷಪಾತವಾದ ಚುನಾವಣೆ ನಡೆಸ್ತಾ ಇದೆ ಅನ್ನೋದು ಚುನಾವಣಾ ಕಮಿಷನರ್ ಪ್ರೂವ್ ಮಾಡ್ಬೇಕಾಗತ್ತೆ. ಇಲ್ಲಿವರೆಗೂ ಅವ್ರ ರಿಕಾರ್ಡ್ ನೋಡಿದ್ರೆ, ಜ್ಞಾನೇಶ್ ಕುಮಾರ್ ಅವ್ರ ರಿಕಾರ್ಡ್ ನೋಡಿದ್ರೆ, ಮುಖ್ಯ ಚುನಾವಣಾ ಆಯುಕ್ತರು, ಆ ರೀತಿ ಅದು ಯಾವುದೇ ಭರವಸೆಯನ್ನು ಭಾರತೀಯ ಮತದಾರರಲ್ಲಿ, ಜನರಲ್ಲಿ ಹುಟ್ಟಿಸುವಲ್ಲಿ ಅವರು ಯಶಸ್ವಿಯಾಗಿಲ್ಲ. ಅಸ್ಸಾಂ ಜನತೆ ಏನ್ ಮಾಡ್ತಾರೆ, ಆ EVMಗಳ ರಕ್ಷಣೆಗೆ ವಿರೋಧ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಮತ್ತು ಇಲ್ಲಿನ ಸಿವಿಲ್ ಸೊಸೈಟಿಗಳು, ಇನ್ ಸೆಕ್ಯುಲರ್ ಪಕ್ಷಗಳು ಹೇಗೆ ವರ್ತಿಸ್ತಾರೆ ಅನ್ನೋದು ನಾವು ಕಾದು ನೋಡ್ಬೇಕಾಗುತ್ತೆ. ಸರ್, ಈಗ ಮತ್ತೊಂದು ಪರಿಸ್ಥಿತಿ ಎಂತಾಗದೆ ಅಂತಂದ್ರೆ, ಸಪೋಸ್ ನಮ್ಗೆ ಬಿಜೆಪಿ ಬೇಡ, ಆಡಳಿತ ವಿರೋಧಿ ಅಲೆ ಇದೆ ಅಂತ ಜನ ಏನಾದ್ರೂ ಬೇರೆ ಪಕ್ಷಕ್ಕೂ ವೋಟ್ ಹಾಕಿದ್ರು ಸಹ ಆ ಪಕ್ಷ ಬರುತ್ತೆ ಅನ್ನೋ ನಂಬಿಕೆನೂ ಸಹ ಈಗ ಜನರಲ್ಲಿಲ್ಲ. ಯಾಕಂದ್ರೆ ವೋಟ್ ಚೋರಿಯಿಂದ
ಅದು ಇಷ್ಟು ದಿನ ಸ್ಪಷ್ಟವಾಗಿದೆ. ಕೆಲವರು ನಾವೇನ್ ಹೇಳ್ತಿದ್ವಿ ಹೇಳಿ ಸರ್, ಇಷ್ಟು ದಿನ ಸಪೋಸ್ ಏನಾದ್ರೂ ಆಡಳಿತ ವಿರೋಧಿ ಅಲೆ ಇದ್ರು ಅದೇ ಪಕ್ಷ ಬಂತು ಅಂತಂದ್ರೆ ಜನಕ್ಕೆ ಯಾಕೆ ಬುದ್ಧಿ ಇಲ್ಲ, ಜನಕ್ಕೆ ಯಾಕೆ ಪದೇ ಪದೇ ಅದೇ ಪಕ್ಷವನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಇಷ್ಟು ದಿನ ನಮ್ ಚರ್ಚೆ ಇತ್ತು. ಆದ್ರೆ ಈಗ ಚರ್ಚೆ ಬೇರೆ ಆಗಿದೆ. ಜನ ವೋಟ್ ಹಾಕಿದ್ರು ಮತ್ತೆ ಬಿಜೆಪಿನೇ ಬರ್ಬಹುದು ಅನ್ನೋ ಅನುಮಾನಗಳಿದೆ ಅಂತ, ನಂಬಿಕೆನೇ ಇಲ್ಲ ಹೋಗ್ಬಿಟ್ಟದೆ. ಇದಕ್ಕೆ ನಾವು ಎರಡು ಹೇಳ್ಬೋದು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಭಯಗೊಂಡಿತ್ತು ಅಂದ್ರೆ, ಅವ್ರು ಸರಿಯಾದ ಚುನಾವಣೆ ಮಾಡಲಿಲ್ಲ ಅನ್ನೋದೇ ಇಲ್ಲಿನ ಸಿವಿಲ್ ಸೊಸೈಟಿ ಮತ್ತು ಸೆಕ್ಯುಲರ್ ಫೋರ್ಸ್ಗಳ ಆರೋಪ. ಆದ್ರೆ ಈ ಬಾರಿ ಕಾಂಗ್ರೆಸ್ ತುಂಬಾ ಎಚ್ಚೆತ್ತುಕೊಂಡು ಗಠಬಂಧನಗಳನ್ನು ಮಾಡ್ಕೊಂಡು ಅಲಯನ್ಸ್ಗಳನ್ನು ಮಾಡಿಕೊಂಡು ಸ್ಪಷ್ಟವಾದ ಚುನಾವಣಾ ಯೋಜನೆಗಳು ಹಾಕಿಕೊಂಡು ಚುನಾವಣೆ ಕಣಕ್ಕಿಳಿದಿದೆ. ತುಂಬಾ ಜೋರಾಗಿ ಪ್ರತಿಪಕ್ಷ ಏನ್ ಮಾಡ್ಬೇಕಾದ ಕೆಲಸವನ್ನು ಅಷ್ಟು ಜೋರಾಗಿ ಮಾಡ್ತಾ ಇದೆ. ಜನರಲ್ಲಿ ಒಂದು ವಿಶ್ವಾಸ ಮೂಡಿಸ್ತಾ ಇದೆ. ಆದ್ರೂ ಸಹಿತ ಮತದಾರರಲ್ಲಿ ಒಂದು ಆತಂಕ ಇದೆ. ಈ ಪಕ್ಷ ಗೆದ್ರೂ ಸಹಿತ ಸರ್ಕಾರ ಯಾರು ಮಾಡ್ತಾರಪ್ಪ? ಯಾಕಂದ್ರೆ ಹಲವಾರು ರಾಜ್ಯಗಳಲ್ಲಿ ಸರ್ಕಾರವನ್ನು ಕೆಡವಿದ ಕುಖ್ಯಾತಿ ಬಿಜೆಪಿಗಿದೆ. ಆಪರೇಷನ್ ಕಮಲಗಳ ಮೂಲಕ ಶಾಸಕರನ್ನು ಸೆಳೆದುಕೊಂಡು ಇದೆ. ಅದ್ರ ಜೊತೆಗೆ ಏನು ವಿರೋಧ ಪಕ್ಷಗಳು ಮತ್ತು ಬೇರೆ ಬೇರೆ ಸಿವಿಲ್ ಸೊಸೈಟಿಗಳು ಏನು ಆರೋಪ ಮಾಡ್ತಾ ಇದ್ದೇವೆ, ವೋಟ್ ಚೋರಿ ಆಗ್ತಾ ಇದೆ, ಮತದಾರನ ಹೆಸರನ್ನ ಅಳಿಸುವ ಮೂಲಕ ಒಂದು ರೀತಿ ಆದ್ರೆ ನಂತರ ವೋಟ್ ಚೋರಿ ಮಾಡುವ ಮೂಲಕ ಇನ್ನೊಂದು ರೀತಿ ಆಗುತ್ತೆ. ಆಮೇಲೆ ಮೂವಿಂಗ್ ವೋಟರ್ಸ್ ಬಂದು ಅಸ್ಸಾಂನಲ್ಲಿ ಮತಗಳನ್ನು ಹಾಕ್ತಾರೆ ಅನ್ನೋದಿದೆ. ಇವೆಲ್ಲವನ್ನು ಸ್ಟಾಪ್ ಮಾಡಲಿಕ್ಕಾಗಿ ತಮ್ಮದೇ ಆದ ಪ್ರಯತ್ನಗಳನ್ನು ಇಲ್ಲಿನ ಸಿವಿಲ್ ಸೊಸೈಟಿಗಳು, ಸೆಕ್ಯುಲರ್ ಪಾರ್ಟಿಗಳು ಮಾಡ್ತಾ ಇದ್ದಾವೆ. ಬಟ್ ಅದು ಎಷ್ಟು ಇಫೆಕ್ಟಿವ್ ಆಗಿ ಮಾಡ್ತೇವೆ, ಎಷ್ಟು ಕಂಟ್ರೋಲ್ ಆಗಿ ಮಾಡ್ತೇವೆ ಅನ್ನೋದನ್ನು ಇನ್ನೂ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಇಡೀ ಮುಂದಿನ ಮುಂಬರುವ ಚುನಾವಣೆ ಏನಿದೆ 28 ಮತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಏನಿದೆ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಸ್ಸಾಂ ಆಗ್ಬೋದು ಅನ್ಸುತ್ತೆ. ಯಾವ ರೀತಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಮುಂದುವರಿಯುತ್ತೆ, ಯಾವ ರೀತಿ ಚುನಾವಣೆ ಮುಂದಿನ ದಿನಗಳನ್ನ ನಾವು ನೋಡಲು ಸಿಗುತ್ತೆ ಅನ್ನೋದಕ್ಕೆ ಈ ಅಸ್ಸಾಂ ಚುನಾವಣೆ ಒಂದು ಪೂರ್ವ ವೇದಿಕೆ ಆಗಿದೆ ಅಂತ ಹೇಳ್ಬೋದು. ಸರಿ, ಮತ್ತೊಂದಂತಂದ್ರೆ ಗೌರವ್ ಗೊಗೊಯ್ ಅವರನ್ನ ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ಒಳಜಗಳ ಹೆಚ್ಚಾಯ್ತಾ ಅಂತ. ಯಾಕಂದ್ರೆ ಪಕ್ಷದ ಒಳಗೆ ಒಳಜಗಳ ಹೆಚ್ಚಾಗೋದು ದೊಡ್ಡ ಸಮಸ್ಯೆಯನ್ನ ತಂದ್ಕೊಡ್ಬೋದು. ಮತ್ತೆ ಹಲವಾರು ಹಿರಿಯ ನಾಯಕರು ಸಹ, ಒಂದ್ 2-3 ಹಿರಿಯ ನಾಯಕರು ಸಹ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸೇರಿದ್ದಾಗಿರ್ಬೋದು. ಹಲವಾರು ನಾಯಕರು ಕಾಂಗ್ರೆಸ್ನಿಂದ ಬಿಜೆಪಿ ಸೇರಿರೋದು ಸ್ಪಷ್ಟ. ಬಟ್ ಇಲ್ಲಿ ಒಳ ಜಗಳ ಕಂಡು ಬರ್ತಾ ಇಲ್ಲ, ಒಳ ಜಗಳದಲ್ಲಿ ಎಲ್ಲೋ ಆಸ್ಪದವೂ ಕಾಣಿಸ್ತಾ ಇಲ್ಲ. ಆದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನಿದಾವೆ ಅವು ಎಲ್ಲವೂ ಬಿಜೆಪಿ ಕೊಟ್ಟಷ್ಟು ಪ್ರಾಮಿನೆನ್ಸ್ ಕಾಂಗ್ರೆಸ್ಗೆ ಕೊಡ್ತಾನೆ ಇಲ್ಲದೆ ಇರೋದ್ರಿಂದ ಅವ್ರ ಪಾರ್ಟಿಯ ಬಗ್ಗೆ ಹೆಚ್ಚಿನ ಮಾಹಿತಿಯೂ ಜನರು ಸಿಗದಾರದ ಸ್ಥಿತಿಯಲ್ಲಿದೆ. ಅವ್ರು ಏನು ಚುನಾವಣೆ ಪ್ರಚಾರ ಮಾಡ್ತಾ ಇದ್ರೆ ಏನಂತ. ಆದ್ರೆ ಒಂದಂತೂ ಸ್ಪಷ್ಟವಾಗಿದೆ, ಅವು ಪಕ್ಷದಲ್ಲಿ ಗೌರವ್ ಗೊಗೊಯ್ ಸಂಪೂರ್ಣ ಹಿಡಿತ ಸಾಧಿಸಿದ್ದಾರೆ. ಅವ್ರ ಜೊತೆಗೆ ಎಲ್ಲ ನಾಯಕರು ಇದ್ದಾರೆ ಅಂತ. ಯಾವ ನಾಯಕರಿಗೆ ಅಸಮಾಧಾನ ಇತ್ತು ಅಥವಾ ಯಾವ ನಾಯಕರು ಬಿಜೆಪಿ ಒತ್ತಡದಲ್ಲಿದ್ದು ಅವ್ರಿಗಾಗಲೇ ಬಿಜೆಪಿ ಸೇರಾಗಿದೆ. ಅಷ್ಟೇ ರೀತಿ ಆ ಬಿಜೆಪಿ ನಾಯಕರು ಬಂದು ಕಾಂಗ್ರೆಸ್ ಸೇರಿದ್ದಾರೆ. ಫಾರ್ ಎಕ್ಸಾಂಪಲ್, ಇಲ್ಲೇ ತೇಜ್ಪುರದ ಪಕ್ಕಕ್ಕೆ ಒಂದು ಕ್ಷೇತ್ರ ಇದೆ, ರಂಗಾ ನದಿ ಅಂತ. ಅಲ್ಲಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಜಿ ಬಿಜೆಪಿ ನಾಯಕ. ಆ ರೀತಿಯಾದ ಬದಲಾವಣೆಗಳು ಆಗಿದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಜಗಳಗಳು ಈ ಚುನಾವಣೆಯಲ್ಲಿ ಏನಂತ ಮಹತ್ವದ ಪಾತ್ರ ವಹಿಸ್ತಲ್ಲ, ಆಂತರಿಕ ಜಗಳು ಕಂಡು ಬರ್ತಾ ಇಲ್ಲ. ಆದ್ರೆ ಪ್ರಮುಖ ನಾಯಕರು ಒಂದಿಷ್ಟು ಜನ ಬಿಟ್ಟು ಹೋಗಿರೋದಂತೂ ಚುನಾವಣೆಗಿಂತ ಮೊದಲೇ ಅದು ಆಗಿದೆ. ಸರ್, ಆಮೇಲೆ ಮಹಿಳೆಯರ ಪಾತ್ರ ಈ ಚುನಾವಣೆಯಲ್ಲಿ ಯಾವ ರೀತಿ ಇದೆ ಮತ್ತು ಮಹಿಳಾ ಮತದಾರರ ನಿರ್ಧಾರದಲ್ಲಿ ಯಾವ ವಿಷಯಗಳು ಮುಖ್ಯ ಆಗುತ್ತೆ ಸರ್? ಮಹಿಳಾ ಮತದಾರರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ, ಎಜುಕೇಶನ್, ಭಾಷೆ ಎಲ್ಲವೂ ಇಂಪಾರ್ಟೆಂಟ್. ದೇಶದ ಎಲ್ಲ ಮಹಿಳೆಯರು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗಳ ಜೊತೆಗೆ ಇನ್ನೂ ಹೆಚ್ಚಿನ ಸಮಸ್ಯೆಯನ್ನು ಅಸ್ಸಾಂ ಜನ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಅಸ್ಸಾಂ ಮಹಿಳೆಯರಲ್ಲಿ ಹೆಚ್ಚಾಗಿ ಆದಿವಾಸಿಗಳು, ಎಲ್ಲ ಜನಾಂಗದ ಆದಿವಾಸಿಗಳ ಮಹಿಳೆಯರು ಮೂಲಭೂತ ಸೌಕರ್ಯಗಳಿಲ್ಲದೆ, ಎಜುಕೇಶನ್, ಹೆಲ್ತ್ ಅವಕಾಶಗಳಿಲ್ಲದೆ ಬಳಲ್ತಾ ಇದ್ದಾರೆ. ಇನ್ನೂ ಟೀ ತೋಟಗಳಲ್ಲೇ ಕೆಲಸ ಮಾಡ್ತಾರೆ, ಚಹಾ ತೋಟಗಳಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಕಠಿಣವಾದ ಕೆಲಸ ಅದು. ಗುಡ್ಡ ಹತ್ಕೊಳ್ತಾ ಎಲೆಗಳನ್ನು ಹರಿತಾ ಹೋಗಬೇಕು, ಇಳಿತಾ ಹರಿಬೇಕು, ಇಲ್ಲ ಹತ್ತುತ್ತಾ ಹರಿಬೇಕು. ಸಾಫ್ಟ್ ಲ್ಯಾಂಡ್ಗಳಲ್ಲೂ ಟೀ ತೋಟಗಳಿದಾವೆ, ಅಲ್ಲಿ ಕೆಲಸ ಮಾಡೋದು ಒಂದು ಸ್ವಲ್ಪ ಬದುಕು ಬೆಟ್ರ್ ಅಂತ ಹೇಳ್ಬೋದು ಆ ಗುಡ್ಡಗಾಡು ಟೀ ತೋಟಗಳಕ್ಕಿಂತ. ಬಟ್ ಈ ಮಹಿಳೆಯರ ಮತಗಳು ಈ ಸಲ ಇಂಪ್ಯಾಕ್ಟ್ ಮಾಡುವ ಚಾನ್ಸಸ್ ಹೆಚ್ಚಿಗಿದೆ. ಯಾಕಂದ್ರೆ 50% ಹೆಚ್ಚಿಗೆ ಮತದಾರರು ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರಿದ್ದಾರೆ. ಕೆಲವೇ ಕ್ಷೇತ್ರಗಳಲ್ಲಿ ಪುರುಷ ಮತದಾರ ಹೆಚ್ಚಿಗಿರೋದು ಕಂಡು ಬರುತ್ತೆ. ಹೀಗಾಗಿ ಮಹಿಳಾ ಮತದಾರನ ಸೆಳೆಯಲು ಟಾರ್ಗೆಟೆಡ್ ವೆಲ್ಫೇರ್ ಸ್ಕೀಮ್ಗಳನ್ನು ಬಿಜೆಪಿ ಅವಲಂಬಿಸಿದರೆ ಅದಕ್ಕೆ ಬೆಟರ್ ಕೌಡಗಳನ್ನು ನಾವು ಈಗಾಗಲೇ ಕರ್ನಾಟಕದಲ್ಲಿ, ಬೇರೆ ರಾಜ್ಯಗಳಲ್ಲಿ, ತೆಲಂಗಾಣದಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಗ್ಯಾರಂಟಿ ಸ್ಕೀಮ್ಗಳನ್ನು ತರ್ತೇವೆ ಅಂತ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೆ. ಅದು ಜೊತೆಗೆ ಅವರು ಮುಸ್ಲಿಂ ಮತದಾರರು ಒಂದುಗೂಡಿ ಏನು ಒಗ್ಗಟ್ಟಾಗಿ ಬಂದಿದ್ದಾರೆ, ಅವರು ಮತ್ತು ಈ ಗ್ಯಾರಂಟಿ ಸ್ಕೀಮ್ಗಳನ್ನು ನಂಬಿಕೊಂಡು ಯುವ ಜನರ ಏನೋ ಒಂದು ಆತಂಕ ಇದೆ, ಆ ಆತಂಕವನ್ನು ತಮ್ಮ ಅಸ್ತ್ರವಾಗಿ ಮಾಡಿಕೊಂಡು ಕಾಂಗ್ರೆಸ್ ಇಲ್ಲೇ ಕಣಕ್ಕಿಳಿದಿದೆ ಅಂತ ಹೇಳ್ಬೋದು. ಓಕೆ ಸರ್, ಇತ್ತೀಚೆಗೆ ಮೋದಿ ಅವರು ಅಸ್ಸಾಂಗೆ ಭೇಟಿ ಕೊಟ್ಟು ಟೀ ಸೊಪ್ಪು ಕಿತ್ತಿದ್ದನ್ನು ನೀವು ನೋಡಿರ್ಬೋದು. ಅದೆಷ್ಟು ಪ್ರಭಾವ ಬೀರ್ತು ಅಂತ? ಪ್ರಮುಖವಾದ ಪ್ರಭಾವ ಯಾವುದೇ ರಾಷ್ಟ್ರೀಯ ನಾಯಕರು ಅಸ್ಸಾಂನಲ್ಲಿ ಮಾಡೋದು ಕಷ್ಟನೇ. ಕೆಲ ಕ್ಷಣದ ಮಟ್ಟಿಗೆ ಮಾಧ್ಯಮದಲ್ಲಿ ಮುಂಚೂಣಿಯಲ್ಲಿ ಬಂದು ಹೋಗ್ಬೋದು ಅವರು. ಅಸ್ಸಾಂ ತನ್ನ ಭಾಷೆ, ಲ್ಯಾಂಗ್ವೇಜ್, ಅದು ಲ್ಯಾಂಡ್
ಮತ್ತು ಇದಕ್ಕಾಗಿ ಸಂಸ್ಕೃತಿಗಾಗಿ ಅಸ್ಮಿತೆಗಾಗಿ ಹೋರಾಟ ಮಾಡ್ತಾ ಇದೆ. ಮೋದಿ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ, ಬಟ್ ಅವ್ರು ಎಲ್ಲ ಕಡೆನೂ ಆ ಫೋಟೋ ಸೆಷನ್ಗಾಗಿ ಮಾಡ್ತಾ ಇರ್ತಾರೆ ಅನ್ನೋದು ಅಷ್ಟೇ ಸ್ಪಷ್ಟವಾಗಿ ಕಂಡು ಬರುತ್ತೆ. ಹೀಗಾಗಿ ಆ ಫೋಟೋ ಸೆಷನ್ ಇಂಪ್ಯಾಕ್ಟ್ ಎಷ್ಟಾಗಿದೆ ಅನ್ನೋದನ್ನು ನಾವು ನೋಡಬೇಕು. ಅದ್ರ ಜೊತೆಗೆ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರೇನು ಚುನಾವಣಾ ಪ್ರಚಾರ ಮಾಡಿದ್ದಾರೆ, ಅದ್ರ ಇಂಪ್ಯಾಕ್ಟು ಅದ್ರ ವೈರಲ್ ಆಗ್ತಾ ಇದೆ. ಅವ್ರು ಮಾಡಿರೋ ಮಾತುಗಳು, ಅವ್ರು ಜುಬಿನ್ ಗರ್ಗ್ ಅವರು ಮಾಡಿರೋ ಮಾತುಗಳು ಎಲ್ಲ ಯುವಕರ ಮೊಬೈಲ್ನಲ್ಲೂ ಕಂಡು ಬರ್ತಾ ಇದೆ. ಹೀಗಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕಾದ ಒಂದು ಜವಾಬ್ದಾರಿಯು ಬಿಜೆಪಿ ಮೇಲಿದೆ. ಸರ್, ಕೊನೆಯ ಪ್ರಶ್ನೆ, ಈ ಚುನಾವಣೆ ಅಸ್ಸಾಂ ರಾಜಕೀಯದ ದಿಕ್ಕನ್ನು ಬದಲಿಸುವಂತ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದಾ? 100% ಇದು ಕೇವಲ ಅಸ್ಸಾಂ ಚುನಾವಣೆಯನ್ನು ಬದಲಿಸುವ ಟರ್ನಿಂಗ್ ಪಾಯಿಂಟ್ ಅಲ್ಲ, ದೇಶದ ಮುಂದಿನ ಚುನಾವಣೆಗಳ ಹೇಗೆ ನಡೀತಾವೆ ಅನ್ನೋದನ್ನು ನಿರ್ಧರಿಸುವ ಚುನಾವಣಾ ಪಾಯಿಂಟ್. ಯಾಕಂದರೆ ಒಂದು ಕಡೆ ದೇಶದ ಎಲ್ಲೆಡೆ SIR ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಇದರ ನಂತರ ಡಿಲಿಮಿಟೇಷನ್ ಮಾಡುವ ಪ್ಲ್ಯಾನ್ ಇದೆ. ಡಿಲಿಮಿಟೇಷನ್ ಆದರೆ ಲೋಕಸಭಾ ಕ್ಷೇತ್ರಗಳು ತುಂಬ ಹೆಚ್ಚಾಗುತ್ತವೆ, ಕೆಲವು ರಾಜ್ಯಗಳ ಸ್ಥಾನಗಳು ತುಂಬ ಹೆಚ್ಚಿನ ಮಟ್ಟಕ್ಕೆ ಹೋಗ್ತವೆ. ಯಾಕಂದರೆ ಉತ್ತರ ಪ್ರದೇಶ ಈಗಾಗಲೇ 80 ಇದೆ, 128, 122ರಲ್ಲಿ 28ಕ್ಕೆ ಹೋಗುತ್ತನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಆಗಿ ಹಲವಾರು ಕ್ಷೇತ್ರಗಳು ತಮ್ಮ ಮ್ಯಾಪ್ಗಳನ್ನೇ ಬದಲಿಸ್ಕೊಂಡಿದ್ದಾವೆ. ಹಲವಾರು ಕಮ್ಯುನಿಟಿಗಳು, ಜನಾಂಗಗಳು ತಮ್ಮ ಏನು ಮೆಜಾರಿಟಿ ಇತ್ತು ಮೊದಲು, ಅಲ್ಲಿ ಮೈನಾರಿಟಿಗಳಾಗಿ ಕನ್ವರ್ಟ್ ಆಗಿದೆ. ಈ ರೀತಿಯ ಎಲ್ಲವೂ ಎಕ್ಸ್ಪೆರಿಮೆಂಟ್ ಅಸ್ಸಾಮಿಂದ ಶುರುವಾಗಿರೋದ್ರಿಂದ, ಯಾಕಂದ್ರೆ CA ಶುರುವಾಗಿದ್ದು ಅಸ್ಸಾಮಿಂದ, ಡಿಲಿಮಿಟೇಷನ್ ಶುರುವಾಗಿದ್ದು ಅಸ್ಸಾಮಿಂದ. ಎಲ್ಲ ಕಡೆ SIR ಮಾಡಿದರೆ, ಓನ್ಲಿ SR ಮಾಡಿದ್ದಾರೆ, ಅಂದರೆ ಸ್ಪೆಷಲ್ ರಿವಿಷನ್ ಅಷ್ಟೇ ಮಾಡಿದ್ದಾರೆ. ಈ ಎಲ್ಲ ಲೆಕ್ಕಾಚಾರ ನೋಡಿದರೆ ದೇಶದ ಮುಂದಿನ ಚುನಾವಣೆಗಳು ಹೇಗೆ ನಡೀತಾವೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಇದು ಅಸ್ಸಾಂ ಕಂಡು ಬರ್ತಾ ಇದೆ. ಹೀಗಾಗಿ ಇಲ್ಲಿನ ಮತದಾರರು ತುಂಬ ಎಚ್ಚರಿಕೆಯಿಂದ ಈ ಬಾರಿ ಮತದಾನ ಮಾಡಬೇಕಾಗತ್ತೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅವರು ಯೋಚನೆ ಮಾಡಿ ಮತ ಹಾಕ್ತಾರೆ ಅನ್ನೋ ಒಂದು ನಿರೀಕ್ಷೆ ಈ ಎಲ್ಲ ಸೆಕ್ಯುಲರ್ ಫೋರ್ಸ್ಗಳಿಗೂ ಇಲ್ಲಿದೆ ಅಂತ ಹೇಳ್ಬೋದು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಅಸ್ಸಾಂ ಜನರ ನಾಡಿ ಮಿಡಿತದ ಬಗ್ಗೆ, ಅಲ್ಲಿನ ಜನ ಏನನ್ನ ಅಪೇಕ್ಷೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ, ಹಾಗೆಯೇ ಅಲ್ಲಿನ ಜನರಿಗೆ ಇನ್ನೂ ಏನೆಲ್ಲ ಸೌಲಭ್ಯಗಳು ಬೇಕಾಗಿದೆ ಅನ್ನೋ ಬಗ್ಗೆ, ಹಾಗೆಯೇ ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ತುಂಬ ನೀಟಾಗಿ ನಮ್ಮ ವೀಕ್ಷಕರಿಗೆ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.